ನಮಸ್ಕಾರ ಸ್ನೇಹಿತರೆ ಕೆ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ತಗೊಂಡು ಪ್ರಿಲಿಮ್ಸ್ಗೂ ಆಗಬೇಕು ಮೇನ್ಸ್ಗೂ ಆಗಬೇಕು. ಸೊ ಬನ್ನಿ ಇವತ್ತು ಬಾಹ್ಯಾಕಾಶ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನೇನಿದೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದ್ರೆ ಏನು, ಭಾರತೀಯ ಒಂದು ಅಂತರಿಕ್ಷ ತಾಣದ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ದೊಡ್ಡದು ಒಂದು ಲಾಂಚ್ ವೆಹಿಕಲ್ ರೆಡಿ ಆಗ್ತಾ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾವು ಈ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ. ಕೆ ಎಸ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಪ್ಲೇ ಲಿಸ್ಟ್ ಇದೆ, ಈಗ 2026 ಪ್ಲೇ ಲಿಸ್ಟ್ ಇದೆ. ಅಲ್ಲಿ ನಾವು ಮಾಡಿರ್ತಕ್ಕಂಥ ಇತ್ತೀಚೆಗೆ ಎಲ್ಲಾ ವಿಡಿಯೋಗಳು ನಿಮಗೆ ಕೆ ಎಸ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಸಿಗುತ್ತೆ ಸ್ನೇಹಿತರೆ. ಕರೆಂಟ್ ಅಫೇರ್ ಆಗಿರ್ಬೋದು, GK ಆಗಿರ್ಬೋದು, ಓಕೆ, ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು, ಎಲ್ಲ ಕೂಡ ಸಿಗುತ್ತೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ. ಸೊ ಬನ್ನಿ, ಹಾಗಾದ್ರೆ ನಾನು ತಡ ಮಾಡಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ನ ಡಿಸ್ಕಸ್ ಮಾಡ್ತೀನಿ. ಪಕ್ಕ ಇದ್ರಲ್ಲಿ ನಿಮ್ ಕ್ವಶನ್ಸ್ ಬರುತ್ತೆ, ಮೇನ್ಸ್ ಅಲ್ಲಂತೂ ಬಂದೇ ಬರುತ್ತೆ, ಪ್ರಿಲಿಮ್ಸ್ ಅಲ್ಲೂ ಬರುತ್ತೆ, ಪಕ್ಕ ಬರುತ್ತೆ. ಸೊ ಅಂತದನ್ನೇ ನಾನು ಡಿಸ್ಕಸ್ ಮಾಡ್ತಕ್ಕಂಥದ್ದು. ಆಕ್ಸಿಯಂ 4 ಮಿಷನ್ ಯಾಕೆ ಇಂಪಾರ್ಟೆಂಟು? ನಮ್ಮ ಭಾರತದ ಗಗನಯಾತ್ರಿ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಹೋಗಿ ಬಂದಿದ್ದಾರೆ ಇದರಲ್ಲಿ, ಹಂಗಾಗಿ ಇಂಪಾರ್ಟೆಂಟು. ಯಾಕಂದ್ರೆ ನಾವು ನೆಕ್ಸ್ಟ್ ಏನು ಇಂಟರ್ನ್ಯಾಷನಲ್ ಗಗನಯಾನ ಮಾಡಬೇಕಾಗಿದೆ, ಗಗನಯಾನ ಅದರಲ್ಲಿ ಇವ್ರನ್ನ ಕಳಿಸ್ತಾ ಇದೀವಿ. ಹಾಗಾಗಿ ಇವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಏನಿದೆ ಎತ್ತ ಎಲ್ಲ ಗೊತ್ತಾಗ್ಬೇಕು, ಹಾಗಾಗಿ ಇಂಪಾರ್ಟೆಂಟು. ಇದನ್ನ ಜೂನ್ 25, 2025ರಲ್ಲಿ ಲಾಂಚ್ ಮಾಡ್ತಾರೆ. ಓಕೆ, ಕಳಿಸ್ತಾರೆ. ಆಕ್ಸಿಯಂ 4 ಅಂದ್ರೆ 4 ಜನ, 4 ಅಂದ್ರೆ 4 ಜನ. ಸೊ ಅವ್ರು ವಾಪಸ್ ಬರ್ತಕ್ಕಂಥದ್ದು ಜುಲೈ 15. ಆಕ್ಚುಲಿ 14 ದಿನ ಅಂತ ಕಳಿಸ್ತಕ್ಕಂಥ, 14-15 ದಿನ ಅಂತ, ಒಂದು 3-4 ಡೇಸ್ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಜುಲೈ 15ಕ್ಕೆ ವಾಪಸ್ಸು ಕೂಡ ಬರ್ತಾರೆ ಇವರು. ಯಾರು? ಶುಭಾಂಶು ಶುಕ್ಲಾ. ಅಂಡ್ ಹಿ ಇಸ್ ನಾಟ್ ದ ಫಸ್ಟ್ ಒನ್. ಅಂತರಿಕ್ಷಯಾನ, ಓಕೆ, ಬಾಹ್ಯಾಕಾಶಕ್ಕೆ ಈಸ್ ದ ಫಸ್ಟ್ ಒನ್ ಅಲ್ಲ, ಈಸ್ ದ ಸೆಕೆಂಡ್ ಒನ್ ಅಂತಾನು ಕೂಡ ಕರೀಬಹುದು. ರಾಕೇಶ್ ಶರ್ಮಾ 1900 ಕೇಳ್ಬೋದು ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಇಂಥ ಪಾಯಿಂಟ್ ಗಳು ಕೊಡ್ತಾನೆ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ ಅಥವಾ ಗ್ರೂಪ್ಸ್ ಯಾವುದೇ ಎಕ್ಸಾಮ್ ತಗೊಳ್ಳಿ, ನಿಮ್ಗೆ GK ಪೇಪರ್ಗಳಲ್ಲಿ. ಓಕೆ, ಭಾರತದ ಅವರಾಗಿರ್ತಕ್ಕಂಥ ಶುಭಾಂಶು ಶುಕ್ಲಾ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋಗಿ ಬಂದ್ರ? ನೋಡೋ, ಎರಡನೇ ಅವರು ಇವರು. ಬಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ ಮೊದಲನೇ ಅವರು, ಮೊದಲ ಭಾರತೀಯ. ಬಟ್ ಬಾಹ್ಯಾಕಾಶಕ್ಕೆ ಅಂದ್ರೆ ಸ್ಪೇಸ್ಗೆ, ಓಕೆ, ಔಟರ್ ಸ್ಪೇಸ್ ಅಂತ ಏನ್ ಕರಿತೀವಿ, ಬಾಹ್ಯಾಕಾಶಕ್ಕೆ ಆರದಲ್ಲಿ ಎರಡನೇ ಅವರು. ಮೊದಲು ಯಾರು ಹೋಗಿದ್ರು? ರಾಕೇಶ್ ಶರ್ಮಾ 1984ರಲ್ಲಿ ಇಂಟರ್ ಕಾಸ್ಮೋಸ್ ಅಂತ ಒಂದು ಮಿಷನ್ ಇರುತ್ತೆ, ರಷ್ಯಾದವ್ರದ್ದು. ಅಂದ್ರೆ ಬಾಹ್ಯಾಕಾಶನ ಒಂದು ರಿಸರ್ಚ್ ಸಂಶೋಧನೆ ಹೆಂಗ್ ಕಾಣುತ್ತೆ ಏನು ನೋಡಕ್ಕೆ ಅಂತ. ಅವಾಗ ಇವ್ರು ಹೋಗಿರ್ತಾರೆ, ಭಾರತದಿಂದ ಕಳಿಸಿರ್ತೀವಿ ನಾವು. ರಷ್ಯಾದ ಒಂದು ಇದು 1984ರಲ್ಲಿ. ಓಕೆ, ಬಾಹ್ಯಾಕಾಶಕ್ಕೆ ಹೋಗಿದವರಲ್ಲಿ ಎರಡನೇವರು. ಬಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದವರು ಭಾರತದ ಮೊದಲನೇವರು. ಇದು ಗೊತ್ತಿರಲಿ, ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಹೆಂಗೆ ಇಂಥದ್ದೇ ಕನ್ಫ್ಯೂಸ್ ಮಾಡೋದು ಎಕ್ಸಾಮ್ ಅಲ್ಲಿ. ಎಲ್ಲಿಂದ ಉಡ್ಬಾಣೆ ಮಾಡಿದ್ರು ಇದನ್ನ? ನಾಸಾ ದ ಕೆನಡಿ ಸ್ಪೇಸ್ ಸೆಂಟರ್ ಏನಿದೆ, ಬಾಹ್ಯಾಕಾಶ ಕೇಂದ್ರ, ಅಲ್ಲಿಂದ ಉಡಾವಣೆ ಮಾಡಲಾಗುತ್ತೆ ಸ್ನೇಹಿತರೆ. ಓಕೆ, ಈ ತರ ಬಾಹ್ಯಾಕಾಶಕ್ಕೆ ಇದು 4ನೇ ಒಂದು ಖಾಸಗಿ ಒಂದಿದೆ. ಯಾಕಂದ್ರೆ ಇದು ಆಕ್ಸಿಯಂ 4 ನಾಸಾದವರು ಮತ್ತು ಸ್ಪೇಸ್ ಎಕ್ಸ್ ಇಬ್ರು ಸೇರಿ ಮಾಡಿರ್ತಕ್ಕಂಥ ಆಕ್ಸಿಯಂ ಸ್ಪೇಸ್ ಮಿಷನ್ ಆಯೋಜನೆ ಮಾಡ್ತಾರೆ. ಇನ್ನ ಆಯೋಜಕರು ಯಾರು? ಆಕ್ಸಿಯಂ ಸ್ಪೇಸ್ ಅಂತಕ್ಕಂಥವ್ರು. ಸೊ ಇಲ್ಲಿ ನಾಸಾ ಇದನ್ನ ತಗೊಳುತ್ತೆ ಕಂಪ್ಲೀಟ್. ಇದು ಜೊತೆಗೆ ಈ ಒಂದು 4 ಜನ ಕೂತ್ಕೊಂಡು ಹೋಗ್ತಾರಲ್ಲ, ಆ ಒಂದು ಕ್ಯಾಪ್ಸೂಲ್ ಅಂತೀವಲ್ಲ, ಡ್ರ್ಯಾಗನ್ ಕ್ಯಾಪ್ಸೂಲ್, ಅದನ್ನ ಕೊಟ್ಟಿದ್ದು ಯಾರು? ಸ್ಪೇಸ್ ಎಕ್ಸ್ ನವರು. ಓಕೆ, ಇದು ಗೊತ್ತಿರಬೇಕು. ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಕೇಳ್ಬೋದು ಎಕ್ಸಾಮ್. ಆಕ್ಸಿಯಂ 4 ಮಿಷನ್ ನಲ್ಲಿ ಯಾವ ಒಂದು ಕ್ಯಾಪ್ಸೂಲ್ ಯೂಸ್ ಮಾಡಿದ್ರು? ಡ್ರ್ಯಾಗನ್ ಕ್ಯಾಪ್ಸೂಲ್. ಯಾರ್ದು? ಸ್ಪೇಸ್ ಎಕ್ಸ್ ಅವ್ರದ್ದು. ಅರ್ಥ ಆಗ್ತಾ ಹೇಳ್ತಾ ಇರೋದು. ಸೊ ಇದ್ರಲ್ಲಿ 4 ಜನ ಯಾರ್ಯಾರು? ಶುಭಾಂಶು ಶುಕ್ಲಾ ಭಾರತದವರು, ಪೆಗ್ಗಿ ವಿಟ್ಸನ್ USA, ಸ್ಲವೋಡ್ಸ್ ಉಜ್ನಾಕ್ಸಿಸ್ ಪೋಲ್ಯಾಂಡ್, ಟಿಬೋರ್ ಕಾಪು ಹಂಗೇರಿ. ಬೇಕಾದ್ರೆ ನಿಮಗೆ ಯಾವ 4 ರಾಷ್ಟ್ರಗಳ ಹೆಸರು ನೆನ್ಪಿಟ್ಕೊಳಕ್ಕಾಗ, ಯಾವ ರಾಷ್ಟ್ರದ 4 ಜನ ಹೋಗಿದ್ರು ಅಂತ ಕೇಳ್ಬರ್ಬೋದು ಎಕ್ಸಾಮ್ ಅಲ್ಲಿ. ಭಾರತ, USA, ಪೋಲ್ಯಾಂಡ್ ಅಂಡ್ ಹಂಗೇರಿ. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್. 14 ದಿನಗಳ ಮಿಷನ್ ಇದು. ಒಂದು 3-4 ದಿನ ಹೆಚ್ಚು ಕಮ್ಮಿ ಆಗುತ್ತೆ ಹೋದಾಗ. ಫೈನ್. ಇಲ್ಲಿ ಇದ್ರ ಬಗ್ಗೆ ನೋಡೋದಾದ್ರೆ, ಪೈಲಟ್ ಶುಭಾಂಶು ಶುಕ್ಲಾ ಆಗಿದ್ರು, ಸ್ಪೆಷಲಿಸ್ಟ್ ಟೈಬೋರ್ ಕಾಪೋ ಅವರಾಗಿದ್ರು, ಮಿಷನ್ ಸ್ಪೆಷಲಿಸ್ಟ್. ಪೆಗ್ಗಿ ವಿಟ್ಸನ್ ಕಮಾಂಡರ್ ಆಗಿದ್ರು. ಸ್ಲವೋಜ್ ಉಜಾನ್ಸ್ಕಿ ಅವರು ಕೂಡ ಮಿಷನ್ ಸ್ಪೆಷಲಿಸ್ಟ್ ಆಗಿದ್ರು. ಓಕೆ, ಪೈಲಟ್ ಶುಭಾಂಶು ಶುಕ್ಲಾ ವೆರಿ ಇಂಪಾರ್ಟೆಂಟ್. ಫೈನ್ ಸರ್. ಇನ್ನು ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಓಕೆ, ಇಲ್ಲಿ ಇದು ಯಾಕೆ ಮಹತ್ವ ಸರ್? ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಮ್ಮ ಗಗನಯಾನ ಏನಿದೆ, ಗಗನಕ್ಕೆ ಕಳಿಸ್ಬೇಕು. ನಮ್ಮ ಭಾರತೀಯ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ, ಹಂಗೆ ಭಾರತೀಯ ಅಂತರಿಕ್ಷ ಕಕ್ಷೆ ಅಂತ ನಾವೇನ್ ಮಾಡ್ತಾ ಇದೀವಿ, ಅಥವಾ ಭಾರತೀಯ ಸ್ಪೇಸ್ ಸ್ಟೇಷನ್ ಅಂತ ಏನ್ ಮಾಡ್ತೀವಿ. ಓಕೆ, ಸೊ ಇದಕ್ಕೆ ನಮಗೆ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಚಂದ್ರನ ಮೇಲೂ ಕೂಡ ನಾವು ಕಳಿಸ್ಬೇಕು ಅಂದ್ಕೊಂಡಿದೀವಿ, ಚಂದ್ರಯಾನ ಅಲ್ವಾ, ಗಗನಯಾನ ಮಾಡ್ಬೇಕು ಅಂದ್ಕೊಂಡಿದೀವಿ. ಓಕೆ,
ಸೊ ಅದಕ್ಕೆಲ್ಲ 2035 ಒಳಗೆ ಸಿಬ್ಬಂದಿಯನ್ನ ಗಗನಯಾನ ಕಳಿಸ್ಬೇಕು ಅಂತಿದ್ವಿ. ನೋಡಿ, ಗಗನಯಾನ 1 and 2 ಅಂತ ಮಾಡ್ಕೋತೀವಿ. ಗಗನಯಾನ್ 1 ನಾವು ನೋಡಿ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ಗಳು ಯಾರು ಬೇಕಾದ್ರೆ ಕೇಳ್ಬೋದು. 2027 ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಡಿಸೆಂಬರ್ ಅಷ್ಟೊತ್ತಿಗೆ. ಅಲ್ಲಿ ನಾವು ವ್ಯೋಮ್ ಮಿತ್ರ ಅಂತ ಒಂದು ರೋಬೋಟಿಕ್ ಕಳಿಸ್ತೀವಿ. ನಾವು ಫಸ್ಟ್ ಮೊದಲೇ ಮನುಷ್ಯರು ಕಳಿಸಿಲ್ಲ, ಆಮೇಲೆ ನಾವು ಮನುಷ್ಯರನ್ನ ಕಳಿಸ್ತೀವಿ, ಇದನ್ನು ಚೆಕ್ ಮಾಡಿ. ಸೊ ಅದಕ್ಕೆ ಇವಾಗ ಏನೇನೋ ಒಂದು ನಾವು ಪ್ಯಾರಾಚೂಟ್ ಟೆಸ್ಟ್ ಮಾಡಿದೀವಿ. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಇದು ಈ ಮಿಷನ್ ಉದ್ದೇಶ ಏನ? ಇವಾಗೇನು Axiom 4 ಹೋಗಿದ್ರಲ್ಲ, ಏನು ವಿಷಯ ಅಲ್ಲಿ ರಿಸರ್ಚ್ ಮಾಡೋದು ಸ್ಪೇಸ್ ಸ್ಟೇಷನ್ ಅಲ್ಲಿ, ಮತ್ತೆ ಮಾನವನ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಭೂಮಿಯ ವೀಕ್ಷಣೆ ಹೆಂಗಿರುತ್ತೆ, ಈ ತರ ಜೀವಗಳು, ವಿಜ್ಞಾನಗಳು, ಸ್ಪೇಸ್ ಅಲ್ಲಿ ಏನಿದೆ ಈ ತರ ಒಂದಷ್ಟು 60ಕ್ಕೂ ಹೆಚ್ಚು ಪ್ರಯೋಗಗಳನ್ನ ಮಾಡ್ತಕ್ಕಂಥದ್ದು ಒಂದ್ ಕಡೆ ಆದರೆ. ಓಕೆ, ಮತ್ತೆ ಎಲ್ಲ ರಾಷ್ಟ್ರಗಳಿಂದ ಕರ್ಕೊಂಡು ಹೋಗಿದ್ರಿಂದ ಎಲ್ಲ ರಾಷ್ಟ್ರಗೂ ಹೆಲ್ಪ್ ಆಗ್ಲಿ ಅಂತ. ಈಗ ನೆಕ್ಸ್ಟ್ ಈ ತರ ಸ್ಪೇಸ್ಗೆ ಮಾನವರನ್ನು ಕಳಿಸ್ಬೇಕು ಅಂತ ಭಾರತ, ಪೋಲೆಂಡ್, ಹಂಗೇರಿ ರೆಡಿ ಇದೆ ಹಾಗಾಗಿ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆದಂಗಾಗುತ್ತೆ. ನಂತರ ಎಲ್ಲ ರಾಷ್ಟ್ರಗಳನ್ನ ಸಹಕಾರ, ಜಾಗತಿಕ ಪಾಲುದಾರಿಕೆಯನ್ನ ನೋಡ್ತಕ್ಕಂಥದ್ದು ಈ ಮಿಷನ್ ಪ್ರಮುಖ ಉದ್ದೇಶ. ಇನ್ನು ನಿಮ್ಗೆ ಎಕ್ಸಾಮ್ ಅಲ್ಲಿ ಪ್ರಮುಖವಾಗಿ ಅಂತರಿಕ್ಷ ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಇದು ಲೋ ಅರ್ತ್ ಆರ್ಬಿಟ್ ಇದೆ. ಲೋ ಅರ್ತ್ ಆರ್ಬಿಟ್ ಅಂದ್ರೆ 200 ರಿಂದ 2000 ಕಿಲೋಮೀಟರ್ ತನಕ ಇರ್ತಕ್ಕಂಥ ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ, ಅಥವಾ ಅಲ್ವಾ ಸರ್? ಸೊ ಈ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಇರ್ತಕ್ಕಂಥ ಒಂದು ಕೆಳಕಕ್ಷೆ, ಓಕೆ, ಭೂಕಕ್ಷೆ, ಕೆಳ ಭೂಕಕ್ಷೆ ಅಂತ ಕನ್ನಡದಲ್ಲಿ ಕರಿತೀವಿ. ಕಡಿಮೆ ಭೂಮಿಯ ಕಕ್ಷೆ 370-460 ಕಿಲೋಮೀಟರ್ ಎತ್ತರದಲ್ಲಿ ಈ ಸ್ಪೇಸ್ ಸ್ಟೇಷನ್ ಮಾಡಿರ್ತಕ್ಕಂಥದ್ದು. ಈ ಸ್ಪೇಸ್ ಸ್ಟೇಷನ್ ನ ಪ್ರಮುಖ ಪಾಲುದಾರ ಯಾರು? ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಈಗ ಇರೋದು ಇದೊಂದೇ, ಭಾರತ ತನ್ನದೇ ಆದನ್ನ ಬಿಲ್ಡ್ ಮಾಡಬೇಕು ಅಂತಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಯಾಕೆ ತಗೊಂಡಿದ್ದಾನ ಎಕ್ಸಾಮ್ ಅಲ್ಲಿ ಇದನ್ನು ಕೇಳ್ಬೋದು. ಯಾಕಂದ್ರೆ Axiom 4 ಮಿಷನ್ ಎಲ್ಲಿಗೆ ಹೋಗಿದ್ರು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗಿದ್ರು ಅಂತ ಗೊತ್ತಿದೆ ಅಲ್ವಾ ಸರ್? ಸೊ ಇದ್ರ ಬಗ್ಗೆ ಮಾತಾಡಿದ್ರೆ ಯುರೋಪ್, USA, ಜಪಾನ್, ಕೆನಡಾ ಮತ್ತೆ ರಷ್ಯಾ ಈ ಒಂದು ಪ್ರಮುಖ ಪಾಲುದಾರರು ಸೇರಿ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಭೂಮಿಯಿಂದ ಗಂಟೆಗೆ ಸರಿಸುಮಾರು 28,000 ಕಿಲೋಮೀಟರ್ ವೇಗದಲ್ಲಿ ಸುತ್ತದೆ ಭೂಮಿಯನ್ನ. ಓಕೆ, ಭೂಮಿಯ ಸುತ್ತ ಇದು ಆರ್ಬಿಟಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ. ಕಕ್ಷೆಯಲ್ಲಿ ಅತಿ ದೊಡ್ಡ ಕೃತಕವಾಗಿ ನಿರ್ಮಿಸಲಾಗಿರ್ತಕ್ಕಂಥ ಪ್ರಯೋಗಾಲಯ ಅಂತ ತಪ್ಪಾಗಲ್ಲ. ಪ್ರತಿ 90 ನಿಮಿಷಕ್ಕೊಮ್ಮೆ ಒಂದು ಕಕ್ಷೆಯನ್ನು ಪೂರ್ಣಗೊಳಿಸುತ್ತಿದ್ದು, ಕಂಪ್ಲೀಟ್ ಒಂದು ರೌಂಡ್. ಭೂಮಿ ಹಿಂಗಿದ್ರೆ ಕಕ್ಷೆ ಅಂದ್ರೆ ಆರ್ಬಿಟ್, ಇದು ಕಕ್ಷೆ, ಅದ್ರ ಸುತ್ತಕ್ಕಂಥ ಒಂದು ಕಕ್ಷೆ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದನ್ನ ಫಸ್ಟ್ ಟೈಮ್ ಯಾವಾಗ ಮಾಡಿದೆ? 1998ರಲ್ಲಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇದು ಡೆವಲಪ್ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ, ನಾವು ಅಷ್ಟೇ. ಇವಾಗ 2027-30ಕ್ಕೆ ಒಂಚೂರು ಕಳಿಸ್ತೀವಿ, ಆಮೇಲೆ 35-40ಕ್ಕೆ ಇನ್ನೊಂದಷ್ಟು ಆಗ್ತದೆ. 40ಕ್ಕೆ ನಮ್ಮ ಭಾರತೀಯ ಕಕ್ಷೆ ರೆಡಿ ಆಗಿರ್ಬೇಕು. ಐ ವಿಲ್ ಟೆಲ್ ಯು, ತೋರಿಸ್ತೀನಿ ನಿಮಗೆ. ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ಬಗ್ಗೆ ಮಾತಾಡೋದಾದ್ರೆ ಇದು 400-450 ಕಿಲೋಮೀಟರ್ ದೂರದಲ್ಲಿ ನಮ್ಮ ಭೂಮಿಯಿಂದ ಮಾಡಬೇಕು ಅಂದ್ಕೊಂಡಿರೋದು. ಇದು 5 ಮಾಡ್ಯೂಲ್ಗಳನ್ನ ಮಾಡಬೇಕು. ಈ ತರ 5 ಮಾಡ್ಯೂಲ್ಗಳನ್ನ ಬೇರೆ ಬೇರೆ ಟೈಮಲ್ಲಿ ನಾವು ಲಾಂಚ್ ಮಾಡ್ತಾ ಹೋಗ್ತೀವಿ. 2028ರಿಂದ ಪ್ರಾರಂಭ ಮಾಡ್ತೀವಿ ಬೇಸ್ ಮಾಡ್ಯೂಲ್. 35ರಷ್ಟಲ್ಲಿ ಎಲ್ಲಾ ಮಾಡ್ಯೂಲ್ನ ನಾವು ಮೇಲ್ಗಡೆ ತಗೊಂಡು ಕೂರಿಸ್ಬೇಕು. ಕೂರಿಸಿದ್ಮೇಲೆ ಆಮೇಲೆ ನಾವು ಅದನ್ನ 2040 ಕಾರ್ಯಗತವಾಗಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಗಗನಯಾನ ಅಂತಕ್ಕಂಥದ್ದೇನು? 2018ರಲ್ಲಿ ನಾವು ಇದನ್ನ ಅನುಮೋದನೆ ಕೊಟ್ಟಿದ್ದೀವಿ ಮಾಡಬೇಕು ಅಂತ. 3 ದಿನಗಳ ಕಾರ್ಯಾಚರಣೆ, 3 ಸಿಬ್ಬಂದಿಗಳನ್ನ ಲೋ ಅರ್ತ್ ಆರ್ಬಿಟ್ಗೆ ಕಳಿಸ್ಬೇಕು ಅಂತ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಥವಾ GSLV Mark 3 ಅಂತಕ್ಕಂಥದ್ನ ರಾಕೆಟ್ ನ ಯೂಸ್ ಮಾಡಿ 3 ಹಂತದ ರಾಕೆಟ್ ನ ಎಂಜಿನ್ ಯೂಸ್ ಮಾಡಬೇಕು. 2 ಘನ ಅಂತ ಒಂದು ಲಿಕ್ವಿಡ್ ಪ್ರೊಪಲೆಂಟ್ ಯೂಸ್ ಮಾಡಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥದ್ದು. ಓಕೆ, ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಏನ್ ಬೇಕಾದ್ರೂ ಕೇಳ್ತೇನೆ. ಓಕೆ, ಡೀಟೇಲ್ ಆಗಿ ಹೇಳಿದ್ದೀನಿ ಇದ್ರ ಬಗ್ಗೆ, Axiom 4 ಬಗ್ಗೆ. ಸೊ ಇದರ ಮಹತ್ವ ಏನಪ್ಪಾ Axiom 4 ಅಂತ ಇನ್ನೊಂದ್ಸಲ ಹೇಳಿದ್ರೆ, ಗಗನಯಾನ ಮಿಷನ್ ನಾವು ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ ಈಗಲಿಂದ ಸಿದ್ಧ ಆಗುತ್ತೆ. ಯಾಕಂದ್ರೆ ಈಗ ಹೋಗಿ ಬಂದಿದಾರಲ್ಲ, ಕಳಿಸಿದೀವಲ್ಲ ಭಾರತೀಯರನ್ನ. ಸೊ ವೈದ್ಯಕೀಯ ವ್ಯವಸ್ಥೆ ಹೆಂಗಿರ್ಬೇಕು, ಏನ್ ತಗೊಂಡೋಗ್ಬೇಕು, ಏನ್ ಮಾಡ್ಬೇಕು, ಮಾನಸಿಕ ಸಿಬ್ಬಂದಿ ಹೆಂಗಿರ್ಬೇಕು, ಓಕೆ, ಏನೇನು ಇನ್ಪುಟ್ ತಗೊಂಡೋಗ್ಬೇಕು. ಯಾಕಂದ್ರೆ ನಾವು 4 ಜನ ಏನ್ ಕಳಿಸ್ಬೇಕು ಅನ್ಕೊಂಡಿದ್ವಿ. ಗಗನಯಾನ 4ರಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಒಬ್ಬರಾಗಿರ್ತಾರೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅಲ್ಲಿ ಹೋಗಿ ಬಂದ ಮೇಲೆ ಬೇರೆ ಬೇರೆ ನಮ್ಮಲ್ಲಿ ಇರ್ತಕ್ಕಂಥ ಸ್ಟೆಮ್ ವಿದ್ಯಾರ್ಥಿಗಳು, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಸಿಕ್ಕಂಗಾಗುತ್ತೆ. ಅವರು ಕೂಡ ರಿಸರ್ಚ್ಗಳನ್ನ ಮಾಡಬಹುದು. ನಾವು ಕೂಡ ಒಂದು ಜಾಗತಿಕವಾಗಿ ಬಾಹ್ಯಾಕಾಶದಲ್ಲಿ ಒಳ್ಳೆ ಬೆಳವಣಿಗೆ ಸಾಗಿಸಬಹುದು. ಓಕೆ, ನೆಕ್ಸ್ಟ್ ಬರ್ತೀನಿ. ಮಿಷನ್ ದೃಷ್ಟಿ ಅಂತಕ್ಕಂಥ ಒಂದು ವರ್ಲ್ಡ್ ವಿಶ್ವದ ಮೊದಲ ಆಪ್ಸಾರ್ ಉಪಯೋಗ. ಏನ್ ಸರ್ ಆಪ್ಸಾರ್? ಆಪ್ಟಿಕಲ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ಕರಿತೀವಿ. ಆಪ್ಟಿಕಲ್ ಸಾರ್ ಅಂದ್ರೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ಕರಿತೀವಿ. ಇದು ಒಂದೇ ಸ್ಯಾಟಲೈಟ್ ಬಿಲ್ಡ್ ಆಗಿರ್ತಕ್ಕಂಥ ವಿಶ್ವದ ಮೊದಲ ಉಪಗ್ರಹ ಸ್ಯಾಟಲೈಟ್. 2 ಒಂದರಲ್ಲೇ. ಓಕೆ, ಇದನ್ನ ಭಾರತದ ಒಂದು ನವ ಉದ್ಯಮ ಸ್ಟಾರ್ಟ್ಅಪ್ ಗ್ಯಾಲಕ್ಸಿ ಐ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ದೂರ ಸಂವೇದಿ ಉಪಗ್ರಹವಾಗಿದೆ. ವೆರಿ ಇಂಪಾರ್ಟೆಂಟ್. ಏನ್ ಸರ್?
ವೆರಿ ಇಂಪಾರ್ಟೆಂಟ್ ಇದನ್ನ ಈಗ ಲಾಂಚ್ ಮಾಡಿರ್ತಕ್ಕಂಥದ್ದು ನಾವು ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ಮುಖಾಂತರ ಕ್ಯಾಲಿಫೋರ್ನಿಯಾದಲ್ಲಿ US ಇಂದ ನಾವು ಲಾಂಚ್ ಮಾಡ್ತೀವಿ ಇದನ್ನ. ಓಕೆ, ಎಲ್ಲಿಗೆ? ಲೋ ಅರ್ತ್ ಆರ್ಬಿಟ್ ಕಳಿಸ್ತೀವಿ. ವೆರಿ ಇಂಪಾರ್ಟೆಂಟ್. 190 kg ಇರ್ತಕ್ಕಂಥ ಒಂದು ಉಪಗ್ರಹ. ಏನ್ ಸರ್ ಇದು? ಆಪ್ಟಿಕಲ್ ಅಂದ್ರೆ ಏನು? ಸಿಂಥೆಟಿಕ್ ಅಪರ್ಚರ್ ಅಂದ್ರೆ ಏನು? ಓಕೆ, ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಆಪ್ಟಿಕಲ್ ಅಂತಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ನಿಮ್ಗೆ ಗೊತ್ತು ಲೆನ್ಸ್ ಇರುತ್ತೆ ಸರ್ ಒಂದು ಮೊಬೈಲ್ ಅಲ್ಲಿ ಅಲ್ವಾ ಸರ್? ನೀವು ಬೆಳಕಿದ್ದಾಗ ಕ್ಯಾಪ್ಚರ್ ಮಾಡ್ತೀರಾ, ಅದೇ ಕತ್ಲೆ ಇದ್ದಾಗ ಫ್ಲಾಶ್ ಇರುತ್ತೆ. ಹಂಗೆ ಆಪ್ಟಿಕಲ್ ಅಂತಕ್ಕಂಥದ್ದು ಬೆಳಕಿನ ಒಂದು ಪರಿಸ್ಥಿತಿ ಅಲ್ಲದೆ ಬೇರೆ ಟೈಮಲ್ಲೂ ಕೂಡ ಹೈ ರೆಸೊಲ್ಯೂಷನ್ ಚಿತ್ರಗಳನ್ನ ಕತ್ಲೆ ಇರೋ ಟೈಮಲ್ಲೂ ಕಳಿಸ್ತಕ್ಕಂಥದ್ದು ಆಪ್ಟಿಕಲ್ ಇಮೇಜಿಂಗ್. ಇನ್ನು ಸಿಂಥೆಟಿಕ್ ಅಪರ್ಚರ್ ರೇಡಾರ್, ಸಂಶ್ಲೇಷಿತ ಅಪರ್ಚರ್ ರೇಡಾರ್ ಅಂದ್ರೆ ಮೋಡಗಳಿರ್ಲಿ, ಕತ್ಲೆ ಇರ್ಲಿ, ಹವಾಮಾನ ಪರಿಸ್ಥಿತಿ ಯಾವುದೇ ರೀತಿ ಇರಲಿ ಅಂಥದ್ರಲ್ಲೂ ಕೂಡ, ಓಕೆ, ಈಗ ಮೋಡಗಳು ತುಂಬಾ ಆಯಿತು, ಬೇರೆ ಬೇರೆ ರೀತಿ ಕಂಡೀಷನ್ಸ್ ಗಳಿದ್ವು. ಸೊ ಹೊಗೆ ಏನ್ ಮಾಡ್ತೀವಿ, ಡೆಲ್ಲಿ ಅಂತ ಕೊಡೋದ್ರೆ ಮೇಲ್ಗಡೆ ಹೊಗೆ ತುಂಬ್ಕೊಂಡಿರ್ತದೆ. ಸೊ ಎಂತ ಕಂಡೀಷನ್ ಅಲ್ಲಿ ಇದ್ರೂ ಕೂಡ ಇದನ್ನ ತೆಗೆದು ಕಳಿಸ್ತಕ್ಕಂಥ, ಯಾಕಂದ್ರೆ ಇದು ರೇಡಾರ್ನ ಉಪಯೋಗ ಮಾಡುತ್ತೆ. ಏನ್ ಸರ್? ರೇಡಾರ್ನ ಉಪಯೋಗ ಮಾಡುತ್ತೆ. ಮತ್ತೆ ಇದನ್ನ ಕರೆಕ್ಟ್ ಆಗಿ ತೆಗೆದು ಒಂದೇ ಇದರಲ್ಲಿ ಮಾಡಿ ಕಳ್ಸಕ್ಕೆ ನಮಗೆ AI ಕೂಡ ಯೂಸ್ ಮಾಡ್ತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಿಕ ಬುದ್ಧಿಮತ್ತೆ ಕೂಡ ಬಳಸ್ಕೋತೀವಿ. ಓಕೆ, ಸೊ ಇದೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಸರ್. ಇದು ಯಾಕೆ ಉಪಯೋಗ ಸರ್? ವೈ ದಿಸ್ ಮಿಷನ್ ದೃಷ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ನಮ್ದು ಸ್ಟಾರ್ಟ್ಅಪ್ ಕಳಿಸ್ತಾ ಇರ್ತಕ್ಕಂಥದ್ದು ಖಾಸಗಿ. ಒನ್ ಸೆಕೆಂಡ್, ಖಾಸಗಿ ಯಾಕಾಗ್ತಿದೆ? ಈಗ ನಮ್ಗೆ ವಿಕ್ರಮ್ 1 ನೋಡಿದ್ವಿ, ಅದನ್ನು ಕೂಡ ಮುಂದೆ ನೋಡೋಣ, ವಿಕ್ರಮ್ 1 ಬಗ್ಗೆ ಮಾತಾಡೋಣ. ಹಂಗೆ ಇದು ಕೂಡ ಯಾಕೆ ಇಂಪಾರ್ಟೆಂಟು ಅಂದ್ರೆ, ಖಾಸಗಿನ ಯಾರು ಅಪ್ರೂವ್ ಮಾಡ್ತಾರೆ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಬಟ್ ಫಸ್ಟ್ ಈ ಉಪಗ್ರಹದ ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಎಲ್ಲ ಹವಾಮಾನಗಳಲ್ಲೂ ಹಗಲು ರಾತ್ರಿ ಭೂ ವೀಕ್ಷಣೆ, ಅರ್ತ್ ನ ವೀಕ್ಷಣೆ ಮಾಡಕ್ಕೆ. ಓಕೆ, ಅರ್ತ್ ಇಮ್ಯಾಜಿನಿಂಗ್ ಸ್ಯಾಟಲೈಟ್ ಅಂತ ಕರಿತೀವಿ, ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ. ಭೂಗೋಳದ ಡೇಟಾದ ನಿಖರತೆ ಮತ್ತು ನಿರಂತರ ಸುಧಾರಿಸುತ್ತೆ. ಕೃಷಿ, ರಕ್ಷಣೆ, ವಿಪತ್ತು ನಿರ್ವಹಣೆಯಲ್ಲಿ ಎಂಥದ್ದು ಹವಾಮಾನ ಪ್ರೇರಿತವಾಗಿದ್ರು, ಕಾಡ್ಗಿಚ್ಚು ಬಂದು ಎಂಥದ್ರಲ್ಲೂ ಕೂಡ ಅದ್ರ ಇನ್ಫಾರ್ಮೇಶನ್ಸ್ ನ ಕೊಡುತ್ತೆ. ಅರ್ಥ ಆಗ್ತಿಲ್ಲ ಸರ್? ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇನ್ನು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, ಖಾಸಗಿಯಲ್ಲಿ ಭಾರತದ ಒಂದು ಎಕೋಸಿಸ್ಟಮ್ ಹೆಂಗ್ ನಡೀತಾ ಇದೆ, ಪ್ರೈವೇಟ್ ಎಕೋಸಿಸ್ಟಮ್ ಅಂತ. ಈಗ ಅಗ್ನಿಕುಲ್ ಕಾಸ್ಮೋಸ್ 3D ಎಂಜಿನ್ ತಯಾರಿ ಮಾಡೋರು. ಓಕೆ, ಹಾಗೆ ಸ್ಕೈ ರೂಟ್ ನಿಮ್ಗೆ ಗೊತ್ತಿದೆ, ವಿಕ್ರಮ್ 1 ಆಲ್ರೆಡಿ ಲಾಂಚ್ ಆಗಿದೆ. ಓಕೆ, ಸೊ ಹಾಗಾಗಿ ಇದು ಕೂಡ ಗ್ಯಾಲಕ್ಸಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದನ್ನೆಲ್ಲ ಹೆಂಗ್ ಸರ್ ಬಂತು? ಇದು ನೋಡಿ ಎಕ್ಸಾಮ್ ಅಲ್ಲಿ ಏನ್ ಬೇಕು ನೋಡಿ, ಇವೆಲ್ಲ ನೀವು ಮೀನ್ಸ್ ಅಲ್ಲಿ ಯೂಸ್ ಮಾಡಬಹುದು. ಸ್ಪೇಸ್ ಅಲ್ಲಿ ಖಾಸಗಿಯ ಪಾತ್ರವೇನು ಅಂತ ಕೇಳ್ತಾನೆ, ವಿಶ್ಲೇಷಣೆ ಮಾಡಿ ಅಂತ ಕೇಳ್ತಾನೆ ಮೀನ್ಸ್ಗೆ ಹೋದ್ರೆ. ಓಕೆ, ಇವೆಲ್ಲ ಹೇಳ್ಬೋದಾ ಯಾವ್ದ್ಯಾವ್ದಿದೆ, ಏನೇನ್ ಮಾಡಿದ್ವು ಅಂತ? ಅರ್ಥ ಆಗ್ತಿದೆಯಲ್ಲ? ಮತ್ತೆ ಈ ಖಾಸಗಿತನವನ್ನ ಯಾವಾಗ ಕೊಟ್ರು? FDI ಯಾವಾಗ ರಿಲೀಸ್ ಮಾಡಿದ್ರು? ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಎಷ್ಟು % ಇದೆ ಖಾಸಗಿ ಒಂದು ಬಾಹ್ಯಾಕಾಶದಲ್ಲಿ? ಮತ್ತೆ ಇದರಲ್ಲಿ ಪ್ರಮುಖವಾಗಿ ಇನ್ ಸ್ಪೇಸ್ ಮತ್ತೆ ನ್ಯೂ ಸ್ಪೇಸ್ ಅಂತ ಬರುತ್ತೆ. ಇಸ್ರೋದ ಖಾಸಗಿಯ ಒಂದು ಕಾರ್ಯಾಚರಣೆ ಮಾಡ್ತಕ್ಕಂಥ ಸಬ್ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಂಸ್ಥೆಗಳು, ಅದನ್ನು ಕೊಡ್ಬೋದು. ನಾನು ಅದನ್ನ ಇಂಗ್ಲಿಷಲ್ಲಿ ತಗೊಂಡಿದ್ದೀನಿ, ವೆರಿ ಇಂಪಾರ್ಟೆಂಟ್. ಇನ್ ಸ್ಪೇಸ್ ಅಂತ ಕರಿತೀವಿ, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಥೋರೈಸೇಷನ್ ಸೆಂಟರ್ ಅಂತ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು ಒನ್ಸ್ ಅಗೇನ್. ಇನ್ನೊಂದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ. ಏನ್ ಮಾಡ್ತವೆ ಇವು? ಇನ್ ಸ್ಪೇಸ್ ಬಂದು ನಿಮಗೆ ಸ್ನೇಹಿತರೆ, ಯಾವುದೇ ಒಂದು ಖಾಸಗಿ ಒಂದು ಸಂಸ್ಥೆಗಳು ಬಂದಾಗ ಅದಕ್ಕೆ ಅಪ್ರೂವ್ ಕೊಡಬೇಕು. ಅದೇನ್ ಮಾಡುತ್ತೆ ಡಿಪಾರ್ಟ್ಮೆಂಟು, ಅದಕ್ಕೇನು ಪ್ರೈವೇಟ್ ಪ್ರಮೋಟ್ ಮಾಡಬೇಕು. ಸೊ ಎಲ್ಲ ಅಪ್ರೂವ್ಗಳನ್ನ ಈ ಒಂದು ಖಾಸಗಿತನ ನೋಡ್ಕೊಳ್ತಕ್ಕಂಥ ಒಂದು ಸಂಸ್ಥೆ. ಯಾಕಂದ್ರೆ ಎಲ್ಲ ಇಸ್ರೋನ ಮಾಡಕ್ಕಾಗಲ್ಲ. ಹಾಗೆ ಇಸ್ರೋ ಕೆಳಗೆ ಇನ್ ಸ್ಪೇಸ್ ಅಂತ, ಇಂಡಿಯನ್ ಸ್ಪೇಸ್ ಪ್ರಮೋಷನ್ ಅಥೋರೈಸೇಷನ್ ಸೆಂಟರ್ ಅಂತ ಮಾಡಿದೀವಿ, ಅದು ಅಪ್ರೂವಲ್ ಕೊಡ್ತಾ ಹೋಗುತ್ತೆ. ಮತ್ತೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಏನ್ ಮಾಡುತ್ತೆ? ಈಗ ಖಾಸಗಿತನ ಬಂದ್ರೆ ಅವ್ರಿಗೆ ಹೆಂಗೆ ರಿಸರ್ಚ್ ಮಾಡ್ಬೇಕು, ಅವ್ರಿಗೆ ಎಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ಟೆಕ್ನಾಲಜಿ ಬೇಕಲ್ಲ, ಆ ಟೆಕ್ನಾಲಜಿ ಇಸ್ರೋ ಕೊಡ್ತಾರೆ. ಓಕೆ, ನಮ್ಮಲ್ಲಿ ಟೆಕ್ನಾಲಜಿಗಳಿವೆ, ಇದನ್ನು ತಗೊಳ್ಳಿ, ನೀವೊಂದು ಇಟ್ಕೊಳ್ಳಿ, ಇದನ್ನ ಯೂಸ್ ಮಾಡಿ ರಿಸರ್ಚ್ ಮಾಡಿ, ಇದರಿಂದ ಯಾವ್ದಾದ್ರು ಇನ್ನೂ ಚೆನ್ನಾಗಿ ಮಾಡುವಂಥದ್ದು, ಕಮ್ಮಿ ಖರ್ಚಲ್ಲಿ ಈ ತರದ್ದು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತೀವಲ್ಲ. ಓಕೆ, ಕಮರ್ಷಿಯಲ್ ಪರ್ಪಸ್ ನೋಡ್ಕೋತೀವಲ್ಲ. ಈಗ ಇದನ್ನ ಮಾಡ್ತೀವಿ ಅಂದ್ರೆ ಇಷ್ಟ ಆಗುತ್ತೆ, ಈ ಕಮರ್ಷಿಯಲ್ ಇವೆಲ್ಲ ನೋಡ್ಕೊಂಡು ಕಮರ್ಷಿಯಲ್ ಪರ್ಪಸ್ ನೋಡ್ಕೊಳ್ತಕ್ಕಂಥದ್ದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಕಮರ್ಷಿಯಲ್ ಆರ್ಮ್ ಆಫ್ ಇಸ್ರೋ ಅಂತ ಕರಿತೀವಿ, ಟೆಕ್ನಾಲಜಿ ಟ್ರಾನ್ಸ್ಫರ್ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ. ಇದನ್ನ 2023 ನಾವು ಖಾಸಗೀಕರಣ ಮಾಡ್ತಕ್ಕಂಥದ್ದು. ಪ್ರೈವೇಟ್ ಎಂಟಿಟೀಸ್ ಕೂಡ ಸ್ಯಾಟಲೈಟ್ ಬಿಲ್ಡ್ ಮಾಡಬಹುದು ಅಂತ. FDI 2024 ಬಜೆಟ್ ಅಲ್ಲಿ ಹೇಳ್ತಾರೆ, FDI 74% ಸ್ಯಾಟಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಅವರು ಹೊರ ದೇಶದವರು ಇನ್ವೆಸ್ಟ್ ಮಾಡಬಹುದು ಅಂತ. 49% ಲಾಂಚ್ ವೆಹಿಕಲ್ ಇನ್ವೆಸ್ಟ್ ಮಾಡಬಹುದು. 100% ಸ್ಯಾಟಲೈಟ್ ಕಾಂಪೋನೆಂಟ್ ಗಳ ಸ್ಯಾಟಲೈಟ್ ತಯಾರಿ ಮಾಡೋದ್ರಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರಬಹುದು ಅಂತ ರಿಫಾರ್ಮ್ಸ್ ನ ಮಾಡಿದೀವಿ. ಬಾಹ್ಯಾಕಾಶದಲ್ಲಿ ಮೊದಲು 100% ಭಾರತದಲ್ಲೇ ಇತ್ತು, ಸರ್ಕಾರದ ಇತ್ತು ಅಲ್ವಾ. ಇದರ ಅಂಗವಾಗಿ ಸ್ಕೈ ರೂಟ್ ಸ್ಪೇಸ್ ಬಂತು, ಅಗ್ನಿಕುಲ್ ಬಂತು, ಒನ್ ವೆಬ್ ಇಂಡಿಯಾ ಬಂತು, ಗ್ಯಾಲಕ್ಸಿ ಬಂತು ಅಲ್ವಾ ಸರ್. ನೋಡಿದ್ರ ಎಷ್ಟು ಚೆನ್ನಾಗಿದೆ, ಎಷ್ಟು ಇನ್ಫಾರ್ಮೇಶನ್ಸ್ ಇದೆ, ಯಾರು ಕೊಡ್ತಾರೆ?
ಹೋಗಿ ಪ್ರೈವೇಟ್ ಅಲ್ಲಿ ಕೋಚಿಂಗ್ ತಗೊಳ್ಳಿ, ಕೊಡ್ತಾರ ನೋಡಿ ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ಸ್ ನಿಮ್ಗೆ. ಓಕೆ, ನಾನು ಅದ್ರ ಬಗ್ಗೆ ಒಂದು ಸಿಂಪಲ್ ಯಾವ್ದಾದ್ರು ಒಂದು ಕ್ವಶನ್ ತಗೊಳ್ಳೋದಾದ್ರೆ, ಮಿಷನ್ ದೃಷ್ಟಿ ಆಪ್ಸರ್ ಉಪಗ್ರಹಕ್ಕೆ ಸಿಂಪಲ್ ಒಂದು ಕ್ವಶನ್ ಕೇಳಿದೆ, ಆನ್ಸರ್ ಮಾಡಿ ನೋಡೋಣ. ಇದು ಒಂದೇ ವೇದಿಕೆಯಲ್ಲಿ ಆಪ್ಟಿಕಲ್ ಇಮೇಜಿಂಗ್ ಮತ್ತು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಸಾಮರ್ಥ್ಯಗಳನ್ನು ಸಂಯೋಜಿಸಿದ ವಿಶ್ವದ ಮೊದಲ ಉಪಗ್ರಹ. ಹೌದಲ್ವಾ ಸರ್? ಎಸ್. ಉಪಗ್ರಹವು ಹಗಲು ಮತ್ತು ರಾತ್ರಿ ಎರಡೂ ಸಮಯದಲ್ಲೂ ಮತ್ತು ಮೋಡದ ಹೊದಿಕೆಯ ಮೂಲಕ ಹೆಚ್ಚು ರೆಸೊಲ್ಯೂಷನ್, ಹೈ ರೆಸೊಲ್ಯೂಷನ್ ಕಳಿಸುತ್ತೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಇದು ಸಂಪೂರ್ಣವಾಗಿ ರಾಡಾರ್ ಆಧಾರಿತ ಉಪಗ್ರಹ. ಇದು ಚಿತ್ರಣಕ್ಕಾಗಿ ಯಾವುದೇ ಆಪ್ಟಿಕಲ್ ಸಂವೇದಕವನ್ನು ಬಳಸುವುದಿಲ್ಲ. ನೆಗೆಟಿವ್. ಬಳಸುತ್ತೆ. ಆಪ್ಟೋಸಾರ್ ಅಂತ ಕರಿತೀವಿ ಇದನ್ನ. ಆಪ್ಟೋಸಾರ್, ಆಪ್ಟಿಕಲ್ ಸಿಂಥೆಟಿಕ್ ಅಪರ್ಚರ್ ಅಂತ ಬಳಸುವುದಿಲ್ಲ ಅನ್ನೋ ತಪ್ಪು. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಆಪ್ಷನ್ 1 and 2 ಇಸ್ ರೈಟ್ ಆನ್ಸರ್. ನೋಡಿದ್ರ ಹೆಂಗೆ ಕೇಳ್ತಾನೆ ಕ್ವಶನ್ಸ್ ಅಂತ, ನಿಮ್ಗೆ ಒಂದೊಂದು ಮಧ್ಯೆ ಈ ತರ ಕ್ವಶನ್ಸ್ ಆಗ್ತಾ ಇರ್ತಾರೆ. ಓಕೆ ಸರ್, ಈಗ ಬರ್ತೀನಿ ಮೋಸ್ಟ್ ಇಂಪಾರ್ಟೆಂಟ್. ಇಸ್ರೋದ ಹೆವಿಯೆಸ್ಟ್ ನಾವು ರಾಕೆಟ್ ನ ಮ್ಯಾನುಫ್ಯಾಕ್ಚರಿಂಗ್ಗೆ ರೆಡಿ ಆಗ್ತಾ ಇದೆ. 2035 ರೆಡಿ ಆಗುತ್ತೆ. ಅದನ್ನ ಲೂನಾರ್ ಮಾಡ್ಯೂಲ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ಲೂನಾರ್ ಮಾಡ್ಯೂಲ್ ಲಾಂಚ್ LMLV ಅಂತ 2025 ರೆಡಿ ಆಗುತ್ತೆ. ಯಾಕಂದ್ರೆ ಇದು ನಮ್ಗೆ 2040 ಬೇಕು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಸ್ಗೆ 80 ಟನ್ ತೂಕ ತಗೊಂಡೋಗ್ಬೇಕು. ಚಂದ್ರಯಾನ ಮಾಡ್ತೀವಿ, ಚಂದ್ರಯಾನ ಹ್ಯೂಮನ್ ಚಂದ್ರಯಾನ ಮಾಡ್ತೀವಿ ಅಲ್ವಾ ಸರ್? ಅದಕ್ಕೆ ಬೇಕು ನಮ್ಗೆ 2040 ಬೇಕು. ಚಂದ್ರಯಾನದ ಮೇಲೆ 27 ಟನ್ ಭಾರ ತಗೊಂಡೋಗ್ತೀವಿ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೂ ಬೇಕು. ಸೊ ಹಂಗಾಗಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರವಾದ ಒಂದು ವಸ್ತುಗಳನ್ನು ತಗೊಂಡು ಹೋಗ್ತಕ್ಕಂಥದ್ದು, ಹೆವಿ ಲಿಫ್ಟ್. ನೋಡಿ, ಅದಕ್ಕೆ ಹೇಳ್ತಾ ಇರೋದು ಯಾಕೆ ನಾವು ಖಾಸಗಿ ಮಾಡಿದ್ವಿ ಅಂದ್ರೆ, ಈಗ ವಿಕ್ರಮ್ 1 ಈಗ ಮುಂದೆ ಡಿಸ್ಕಸ್ ಮಾಡ್ತೀನಿ, ಅದು ಕಮ್ಮಿ, ತುಂಬಾ ಲೋ ವೆಯ್ಟ್ ಇರ್ತಕ್ಕಂಥ ತಗೊಂಡು ಹೋಗೋಕೆ ಎಲ್ಲ ಇವರೇ ನೋಡ್ಕೊಳಕ್ಕಾಗಲ್ಲ. ನೋಡಿ, ಇಸ್ರೋ ಚಂದ್ರಯಾನ, ಮಾನವನ ಕರ್ಕೊಂಡು ಹೋಗೋದು, ಗಗನಯಾನ, ಸ್ಪೇಸ್ ಸ್ಟೇಷನ್, ಮಂಗಳಯಾನ, ಶುಕ್ರಯಾನ ಇಂಥದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದು ಎಂತ ದೊಡ್ಡ ವೆಹಿಕಲ್ ಅಂತ 40 ಅಂತಸ್ತಿನ ಕಟ್ಟಡದಷ್ಟೇ ಎತ್ತರ ಇರುತ್ತೆ ಸ್ನೇಹಿತರೆ. 2035 ರೆಡಿ ಆಗುತ್ತೆ. ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇದನ್ನ ಲೂನಾರ್ ಮಾಡ್ಯೂಲ್ ಲಾಂಚ್ ವೆಹಿಕಲ್ ಅಂತ ಕರೀತಾರೆ. ಲೂನಾರ್ ಅಂದ್ರೆ ಚಂದ್ರನ ಮೇಲೆ ತಗೊಂಡೋಗಕ್ಕೆ, ಅಲ್ಲೊಂದು ಮನುಷ್ಯನ ತಗೊಂಡೋಗಿ ಅಲ್ಲಿ ಇಳಿಸಕ್ಕೆ, ಅಲ್ಲಿ ಬೇರೆ ಬೇರೆ ರಿಸರ್ಚ್ ಮಾಡಕ್ಕೆ ಏನೇನ್ ಬೇಕೆಲ್ಲ ತಗೊಂಡೋಗ್ಬೋದಲ್ಲ. 2040 ವೇಳೆಗೆ ಗಗನಯಾತ್ರಿಗಳ ಸಹಿತ ಚಂದ್ರಯಾನ ಮಾಡಬೇಕು ಅಂತ ಏನ್ ಅನ್ಕೊಂಡಿದ್ವಿ. ಅತ್ಯಂತ ಹೆಚ್ಚು ಪೇಲೋಡ್ ಗಳನ್ನ ತಗೊಂಡೋಗಕ್ಕೆ ಬೇಕಾಗತ್ತೆ. ಓಕೆ, ಸೊ ಹಂಗಾಗಿ ಇದು ಆಲ್ಮೋಸ್ಟ್ ಇದು ತೂಕ ಎಷ್ಟಿರುತ್ತೆ? 28 ಟನ್ ತೂಕ ಇರುತ್ತೆ. ಇದು ಲೋ ಅರ್ಥ ಆರ್ಬಿಟ್ಗೆ 80 ಟನ್ ತೂಕದಷ್ಟು ತಗೊಂಡೋಗ್ಬೋದು. 2035 ಒಳಗೆ ಇದು ಸಿದ್ಧ ಆಗುತ್ತೆ. ಸುಧಾರಿತ ಕ್ರಯೋಜನ್ ಮತ್ತೆ ಸೆಮಿ ಕ್ರಯೋಜನ್ ಎಂಜಿನ್ಗಳ ಮುಖಾಂತರ ಇದನ್ನು ಮಾಡಲಾಗ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಬಹುದು ಇದು. ಓಕೆ, ಇನ್ನು ಈ ತರ ಲಾಂಚ್ ವೆಹಿಕಲ್ ಬಗ್ಗೆ ನೋಡೋದಾದ್ರೆ, ಸ್ಮಾಲ್ ಲಾಂಚ್ ವೆಹಿಕಲ್ ನಾವು ತಂದ್ವಿ. ಇದೊಂದು 50 kg ತಗೊಂಡೋಗ್ತಕ್ಕಂಥ 40ರಿಂದ 50. ಅಗ್ಯುಮೆಂಟೆಡ್ ಸ್ಮಾಲ್ ಲಾಂಚ್ ವೆಹಿಕಲ್ ಅಂತ ಇದೊಂದು 100 kg ತನಕ ತಗೊಂಡು ಹೋಗ್ತದೆ, 100-110. ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಿರೋದು. ಸೊ ವೆರಿ ಇಂಪಾರ್ಟೆಂಟ್ ಇದು. ಹಾಗೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಮಾಡಿದ್ವಿ. ಆಮೇಲೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಮಾಡಿದ್ವಿ. ಇದು ನಿಮ್ಗೆ 1100 kg ತನಕ ತಗೊಂಡೋಗುತ್ತೆ. ಅಂದ್ರೆ ಅದ್ರ ಕೆಪಾಸಿಟಿ, ಪ್ಲೇಲೋಡ್ ಮಾಸ್ನ ತಗೊಂಡೋಗುತ್ತೆ. ನಾವು ಚಂದ್ರಯಾನ 1, 2 ಎಲ್ಲ ಮಾಡಿದ್ವಲ್ಲ, ಚಂದ್ರಯಾನ 3 ಮಾಡಿದ್ವಿ. ಏನೋ ಲಾಂಚ್ ವೆಹಿಕಲ್ ಮ್ಯಾಕ್ 3 ಅಂತ. ಮತ್ತೆ GSLV ಇದೆ. ಇದು GSLV ಮ್ಯಾಕ್ 3 ಅಂತ ಕಳ್ತೀವಿ. GSLV ಮ್ಯಾಕ್ 3 ಅಂತ ಕಳ್ತೀವಿ, ಅಥವಾ ಲಾಂಚ್ ವೆಹಿಕಲ್ ಮ್ಯಾಕ್ 3 ಅಂತ ಕಳ್ತೀವಿ. ಓಕೆ, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ, ಲಾಂಚ್ ವೆಹಿಕಲ್ ಮ್ಯಾಕ್ 3 ಅಂತ ಕರಿತೀವಿ. ಅದಾದ್ಮೇಲೆ ಈಗ ಹ್ಯೂಮನ್ ರಿಸೋರ್ಸಸ್ ನ ತಗೊಂಡು ಹೋಗ್ತಕ್ಕಂಥ, ಹ್ಯೂಮನ್ ನ ಮನುಷ್ಯನ ತಗೊಂಡು ಹೋಗೋಕೆ ಈಗ ಬೇರೆ ಬೇರೆ ನಾವು ಮಾಡ್ತಾ ಇದೀವಿ ಅಲ್ವಾ ಸರ್? ಸೊ ಹಾಗಾಗಿ ಈ ತರ ನಾವು ಇದನ್ನ ನಾವು ನೋಡ್ಬೋದು ಸ್ನೇಹಿತರೆ. ಅದನ್ನ ಇಲ್ಲಿ ಕೊಟ್ಟಿನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಷ್ಟೆಷ್ಟು kg ತಗೊಂಡು ಹೋಗುತ್ತೆ, ಏನ್ ಕತೆ ಏನು ಅಂತ ಒಂದ್ಸಲ ನೋಡ್ಕೊಳ್ಳಿ. ಓಕೆ ಸರ್, ಕನ್ನಡ ಇಂಗ್ಲಿಷ್ ಎರಡರು ಇದನ್ನ ಸ್ಕ್ರೀನ್ ಶಾಟ್ ತಗೋಬಹುದು, ನೋಡ್ಕೋಬಹುದು. ಇದ್ರ ಮೇಲೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಚಂದ್ರ ಮಾಡ್ಯೂಲ್ ಲಾಂಚ್ ವೆಹಿಕಲ್ ಅಥವಾ ಲೂನಾರ್ ಮಾಡ್ಯೂಲ್ ಲಾಂಚ್ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಭವಿಷ್ಯದ ಚಂದ್ರ ಕಾರ್ಯಾಚರಣೆ ಮತ್ತು ಭಾರತೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇದನ್ನು ಇಸ್ರೋ ಸೂಪರ್ ಹೆವಿ ಲಿಫ್ಟ್ ಉಡಾವಣಾ ವಾಹನವಾಗಿ ಅಭಿವೃದ್ಧಿಪಡಿಸುತ್ತಿದೆ. ಹೌದು ಸರ್. ಇದು 80 ಟನ್ನವರೆಗೆ ಪೇಲೋಡ್, ಕಡಿಮೆ ಲೋಕಕ್ಷೆಗೆ ಮತ್ತು ಸುಮಾರು 27 ಟನ್ಲಷ್ಟು ಚಂದ್ರನಿಗೆ ಸಾಗಿಸಲು ವಿನ್ಯಾಸಲಾಗಿದೆ. ಹೌದು ಸರ್. LME ಸಂಪೂರ್ಣವಾಗಿ ಮರುಬಳಕೆ ಮಾಡಬಹುದಾದ ನಿರೀಕ್ಷೆ ಮತ್ತು 2027 ಕಾರ್ಯನಿರ್ವಹಿಸಿದೆ. ದಿಸ್ ಇಸ್ ರಾಂಗ್ ಅಲ್ವಾ ಸರ್? 1 and 2 ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್? ಯಾಕಂದ್ರೆ ಇದು ಯಾಕೆ 3 ರಾಂಗು? 2035 ಈಗ ತಾನೇ ಹೇಳಿದೆ ನಿಮ್ಗೆ. ಮೂನ್ಗೆ 2040 ಮನುಷ್ಯರನ್ನು ಕಳಿಸ್ಬೇಕು ಅನ್ಕೊಂಡಿರ್ತಕ್ಕಂಥದ್ದು. ಓಕೆ, ಈಗ ನೆಕ್ಸ್ಟ್ ಬರ್ತೇನೆ. ಸರಾಸ್ MK2 ವಿಮಾನ ಅಂತ, ಇದನ್ನ HAL ಮುಖಾಂತರ, ಹಿಂದೂಸ್ತಾನಿಕ್ ಏರೋನಾಟಿಕ್ಸ್ ಮುಖಾಂತರ, ಸೆಂಟರ್ ಫಾರ್ ಇಂಡಸ್ಟ್ರಿಯಲ್, ಓಕೆ, CSIR, ಸೆಂಟರ್ ಫಾರ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ಮತ್ತೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಎರಡು ಸೇರಿ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಚಿವಾಲಯದ ಅಡಿಯಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ ಇದನ್ನ ಮಾಡುತ್ತೆ. ಏನ್ ಸರ್ ಇದು ಇಂಪಾರ್ಟೆಂಟ್ ಅಂದ್ರೆ, ನಮ್ಗೆ ಉಡಾನ್ ಸ್ಕೀಮ್ ಗೊತ್ತಿದೆ ಸರ್ ಅಲ್ವಾ ಸರ್? ಟೈರ್ 2, ಟೈರ್ 3 ಎಲ್ಲಾ ಕಡೆನೂ ಕನೆಕ್ಟಿವಿಟಿ ಆಗ್ಬೇಕು, ಎಲ್ಲರಿಗೂ ಒಂದು ಕೈಗೆಟ್ಟುವಂತ ದರದಲ್ಲಿ ಆಗ್ಬೇಕು ಅಂತ ಸರ್ಕಾರ ಏನೋ ಮಾಡ್ತಾ ಇದೆ, ಆಗ್ತಾ ಇಲ್ಲ. ಯಾಕಂದ್ರೆ
ಈಗ ಮೈಸೂರ್ದ ತಗೊಳ್ಳಿ ಎಕ್ಸಾಂಪಲ್, ಅಲ್ಲಿ ಮಾಡಿದ್ರು ಕೂಡ ತುಂಬಾ ಜನ ಬರಲ್ಲ, ಲಾಸ್ ಆಗ್ತದೆ ಅಂತ ಎಷ್ಟೋ ವಿಮಾನಗಳು ಶಟ್ ಡೌನ್ ಮಾಡ್ತವೆ. ಹಂಗಾಗಿ ಇದಕ್ಕೆ ದೊಡ್ಡ ದೊಡ್ಡ ವಿಮಾನ ಬದಲು ಚಿಕ್ಕದ್ ಮಾಡೋಣ, ಸರಸ್ MK2 ಅಂತ ಹೇಳಿ. ಸರಸ್ MK2 ವಿಮಾನ ಜಸ್ಟ್ 19 ಆಸನ ಇರುತ್ತೆ ಅಷ್ಟೇ, 19. ಇದನ್ನ ಬೇಕಾದ್ರೆ 14 ಮಾಡ್ಕೋಬಹುದು ಇದನ್ನ. ಓಕೆ, ಸೊ ಇದು ಟೈರ್ 2 ಟೈರ್ 3 ಸಿಟಿಗೆ ನಿಮ್ಗೆ ಇದು ಚಿಕ್ಕದಾಗಿರುತ್ತೆ, ಕಮ್ಮಿ ಸೀಟ್ ಇರುತ್ತೆ. ಆಗ ಪ್ರತಿ ಒಂದು ಆರಾಟದಲ್ಲೂ ಕಮ್ಮಿ ಜನ ತಗೊಂಡೋಗ್ಬೋದು, ಮತ್ತೆ ಲೋ ಒಂದು ಫ್ಯೂಯಲ್ ಕನ್ಸಂಪ್ಷನ್ಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು? ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಬೇಕಾದ್ರೆ 7 ಪ್ರಯಾಣಿಕರಿಗೂ ವಿಸ್ತರಣೆ ಕೂಡ ಮಾಡ್ಬೋದು, ಹೆಚ್ಚಿಗೆ ಮಾಡ್ಬೋದು 19ರಿಂದ 7 ಜನ ಜಾಸ್ತಿ ಇದ್ರೆ. ಓಕೆ, ಇದು ಕಮ್ಮಿ ತೂಕ 7.10 ಟೇಕ್ ಆಫ್ ಆಗುತ್ತೆ, 500 ಕಿಲೋಮೀಟರ್ ವೇಗದಿಂದ ಹೋಗುತ್ತೆ, 29,000 ಇದರಲ್ಲಿ ಅಡಿಯಲ್ಲಿ ಹೋಗುತ್ತೆ, 6 ಗಂಟೆಗಳ ಸೆಷನ್ ಎಂಡೂರೆನ್ಸ್ ಇರುತ್ತೆ ಇದು. ಓಕೆ, ಶಾರ್ಟ್ ಟೇಕ್ ಆಫ್, ಶಾರ್ಟ್ ಲ್ಯಾಂಡಿಂಗ್, ಚಿಕ್ಕ ಚಿಕ್ಕ ಒಂದು ರನ್ವೇ ಇದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ದೊಡ್ಡದೇ ಏರ್ಪೋರ್ಟೇ ಬೇಕು, ತುಂಬಾ ದೊಡ್ಡದು ಅನ್ನೋದಿಲ್ಲ. ಸಣ್ಣ ಕನ್ಸ್ಟ್ರಕ್ಟೆಡ್ ಟೈರ್ 2 ಟೈರ್ 3 ಸಿಟಿಗಳಲ್ಲಿ ಯೂಸ್ ಮಾಡಬಹುದು. ಟರ್ಬೋ ಇಂಜಿನ್ ಗಳನ್ನ ಯೂಸ್ ಮಾಡ್ತಾರೆ, ಅವಳಿ ಟರ್ಬೋ ಇಂಜಿನ್ ಗಳನ್ನ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕನೆಕ್ಟಿವಿಟಿ, ಫಾರ್ ಏರ್ ಕನೆಕ್ಟಿವಿಟಿ ಥ್ರೂಔಟ್ ದ ಇಂಡಿಯಾ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ ಇವೆಲ್ಲ ಇದೆಯಲ್ಲ, ದಿಸ್ ಆರ್ ಯುಟಿಲೈಸ್, ಹೆಂಗ್ ಯುಟಿಲೈಸ್ ಮಾಡ್ಕೋಬೇಕು ನೀವು ಯೂಸ್ ಮಾಡಬೇಕು. ಸೈನ್ಸ್ ಅಂಡ್ ಟೆಕ್ನಾಲಜಿ ಯುಟಿಲೈಸ್ ಮಾಡ್ಕೋಬಹುದು. ಮೂಲಭೂತ ಸೌಕರ್ಯ ಬಗ್ಗೆ ನಿಮ್ಗೆ ಏನಾದ್ರು ಎಕ್ಸಾಮ್ ಅಲ್ಲಿ ಮೈನ್ಸ್ ಅಲ್ಲಿ ಕೇಳಿದ್ರೆ ಅಲ್ಲಿ ಯುಟಿಲೈಸ್ ಮಾಡ್ಕೋಬಹುದು. ಓಕೆ, ಇದನ್ನು ಬೇಕಾದ್ರೆ ಕೇಳ್ತಾನೆ, ಪ್ರಿಲಿಮ್ಸ್ ಅಲ್ಲೂ ಕೇಳಬಹುದು, ಬೇರೆ ಯಾವ್ದ್ರಲ್ಲಿ ಬೇಕಾದ್ರೂ ಕೇಳಬಹುದು ಸರಸ್ MK2 ಬಗ್ಗೆ. ಓಕೆ, ಇದು ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಂಡ ಮಿಲಿಟರಿ ವಿಮಾನ ಅಲ್ಲ, ಇದು ನಾಗರಿಕ ವಿಮಾನ, ಸಿವಿಲಿಯನ್ ಏರ್ ಫ್ಲೈಟ್. ಇದು ಲಘು ಸಾರಿಗೆ ವಿಮಾನ. ಎಸ್, ದಿಸ್ ಇಸ್ ಕರೆಕ್ಟ್. 2 ಮಾತ್ರ ಕರೆಕ್ಟ್. ಇಲ್ಲಿ ತಪ್ಪು ಯಾವುದು ಅಂತ ಕೇಳಿದ್ದೀನಿ, 1 ತಪ್ಪು 2 ಸರಿ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಕ್ವಶನ್ ಓದ್ಬೇಕು ಅಷ್ಟೇ. ಅರ್ಥ ಆಗ್ತದೆ? ಯಾರು ಡೆವಲಪ್ ಮಾಡ್ತಾರೆ? ಹಿಂದೂಸ್ತಾನಿ ಏರೋನಾಟಿಕಲ್ ಲಿಮಿಟೆಡ್. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಆರ್ಟಿಮಿಸ್ 2 ಮಿಷನ್, ವೆರಿ ಇಂಪಾರ್ಟೆಂಟ್ ಮಿಷನ್ ಸರ್. ಇದು ಚಂದ್ರನ ಹತ್ರ ಹೋಯ್ತಾರೆ, ಅದೇ ಇಳಿಯಲ್ಲ. ನಾವು ಚಂದ್ರನಲ್ಲಿ ಇಳಿಬೇಕು ಅಂತ ಟಾರ್ಗೆಟ್ ಮಾಡ್ತಾರೆ ಗಗನಯಾನ ಚಂದ್ರಯಾನ ಮುಖಾಂತರ. ಇಲ್ಲಿ ಆರ್ಟಿಮಿಸ್ 2 ಅಂತಕ್ಕಂಥದ್ದು ಸ್ನೇಹಿತರೆ ಚಂದ್ರನ ಹತ್ರ ಹೋಗಿ ಬರ್ತಕ್ಕಂಥದ್ದಷ್ಟೇ. ಯಾಕೆಂದ್ರೆ ಮುಂದೆ ಚಂದ್ರನ ಹತ್ರ ಹೋಗಿ ವಾಪಸ್ ಬರೋದಿದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ವಾಪಸ್ ಬರೋದು, ಇದನ್ನ ಒಂದು ಪ್ರವಾಸೋದ್ಯಮ ಮಾಡ್ಕೋಬಹುದು ಅಂತ. ಇದು ಆರ್ಟಿಮಿಸ್ 2 ಅಂತಿದೆಯಲ್ಲ ಸರ್, ಹಂಗ ಆರ್ಟಿಮಿಸ್ 1 ಏನಾಗಿತ್ತು? ಅದು ಆರ್ಟಿಮಿಸ್ 1 2022ರಲ್ಲಿ ಯಾವುದೇ ಗಗನಯಾತ್ರಿ ಕಳಿಸಿರ್ಲಿಲ್ಲ, ಮನುಷ್ಯರನ್ನು ಕಳಿಸಿರ್ಲಿಲ್ಲ. ಚಂದ್ರನ ಸುತ್ತ ಆರಿಸಿ ವಾಪಸ್ ಬಂದಿದ್ದು ಅದು 2022ರ ಒಂದು ಮಿಷನ್. ಯಾರ ಮಿಷನ್ ಇದು? ನಾಸಾದು. ಓಕೆ, ವೆರಿ ಇಂಪಾರ್ಟೆಂಟ್. ಈಗ 2026 ಏಪ್ರಿಲ್ 1ನಲ್ಲಿ ಇದನ್ನ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತೇವೆ ಸ್ನೇಹಿತರೆ. ಅರ್ಥ ಆಗ್ತದೆ? ಆರ್ಟಿಮಿಸ್ 2 ಮನುಷ್ಯರನ್ನ ಕರ್ಕೊಂಡು ಹೋಗಿರ್ತಕ್ಕಂಥ. ಈ ತರ ಮನುಷ್ಯರು ಬಾಹ್ಯಾಕಾಶಕ್ಕೆ ಮೊದಲು ಚಂದ್ರಯಾನ, ನಮ್ಗೆ ಗೊತ್ತು, ಅಪೋಲೋ ಗೊತ್ತಲ್ವಾ ನಿಮ್ಗೆ? ಅಪೋಲೋ ಕಾರ್ಯಾಚರಣೆ 17 ಮೊದಲ ಬಾರಿಗೆ ಚಂದ್ರನಿಗೆ ಹೋಗಿ ಬಂದ್ಮೇಲೆ ಇದು ಮಾನವರನ್ನ ಕರ್ಕೊಂಡು ಹೋಗ್ತಾ ಆಗಿರ್ತಕ್ಕಂಥದ್ದು. 10 ದಿನಗಳ ಒಂದು ಕಾಲ. ಇಲ್ಲಿ ಇಳಿಯಲ್ಲ, ಚಂದ್ರನ ಹತ್ರ ಇಳಿಯಲ್ಲ. ಚಂದ್ರನ ಹತ್ರ ಹೋಗಿ ಫ್ಲೈ ಬೈ ಟೆಕ್ನಾಲಜಿ ಇರುತ್ತೆ, ಹಿಂಗೆ 8 ಇರುತ್ತೆ, ಹಿಂಗೆ 8 ಮುಖಾಂತರ. ಓಕೆ, ಫ್ಲೈ ಬೈ ಕಾರ್ಯಾಚರಣೆ ಅಂತ ಕರಿತೀವಿ. ವಾಪಸ್ ಬರ್ತಾರೆ. ಚಂದ್ರನ ಫಾರ್ ಸೈಡ್, ಅದರ ಒಂದು ಕಕ್ಷೆ ಸುತ್ಕೊಂಡು ಹಿಂಗೆ ಫಾರ್ ಸೈಡ್ ಹತ್ರ ಹೋಗಿ. ಯಾಕಿದು ಇಂಪಾರ್ಟೆಂಟು? ಅಲ್ಲಿ ಹೆಂಗಿದೆ, ಏನಿದೆ, ಮುಂದೆ ಮಾನವರನ್ನ ಪ್ರವಾಸೋದ್ಯಮ ಕಳಿಸ್ಬೋದಾ, ಸೇಫ್ಟಿ ಹೆಂಗಿದೆ, ವಿಕಿರಣಗಳು ಹೆಂಗಿರುತ್ತೆ, ಅರ್ಥ ಆಗ್ತಿದೆಯಲ್ಲ? 10 ದಿನಗಳ ಕಾರ್ಯಾಚರಣೆ, 4 ಗಗನಯಾತ್ರಿಗಳನ್ನ ಕಳಿಸ್ತೀನಿ, 4 ಜನ ಇದ್ರ ಮೇಲೆ ಕಳಿಸ್ತೀನಿ. ಸೊ ಯಾರ್ಯಾರೋ ಅದನ್ನು ತಿಳಿಸ್ತೀನಿ ನಾನು ನಿಮ್ಗೆ. ಇಲ್ಲಿ 4 ಜನರಲ್ಲಿ ಹಲವಾರು ಪ್ರಥಮಗಳನ್ನ ನೋಡ್ತೀನಿ ನಾವು. ರೀಡ್ ವೈಸ್ಮಾನ್ ಅಂತಕ್ಕಂಥ ಕಮಾಂಡರ್. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ನಾನು, ಇಲ್ಲಿ 4 ಜನ ಯಾರು ಅಂತ. ಓಕೆ, ತೋರಿಸ್ತೀನಿ, ಅದಕ್ಕೆ ಬರ್ತೇನೆ. ಅನುಭವಿ ನಾಸಾದ ಒಬ್ಬ ಗಗನಯಾತ್ರಿ ಮಾಜಿ ಮುಖ್ಯಸ್ಥ ಇವನು. ಇನ್ನೊಬ್ರು ವಿಕ್ಟರ್ ಗ್ಲೋವರ್ ಅಂತ. ಫಸ್ಟ್ ಕಪ್ಪು ಮನುಷ್ಯ ಅಂತ, ಮೊದಲ ಕಪ್ಪು ಬಣ್ಣದ ಮನುಷ್ಯನ ಕಳಿಸ್ತಕ್ಕಂಥದ್ದು. ಮತ್ತೆ ಕ್ರಿಸ್ಟಿನಾ ಕೋಚ್ ಅಂತ, ಇವರು ಚಂದ್ರನ ಸಮೀಪ ಪ್ರಯಾಣಿಸಿದ ಮೊದಲ ಮಹಿಳೆ. ಕ್ರಿಸ್ಟಿನಾ ಕೋಚ್ ಮಿಷನ್ ಸ್ಪೆಷಲಿಸ್ಟ್. ಜೆರೆಮಿ ಹ್ಯಾನ್ಸನ್, ಇವರು ಯೂಶಲಿ ನಾಸಾದವರು ಈ ತರದಕ್ಕೆಲ್ಲ ತಮ್ಮ ಒಂದು ಇದರಲ್ಲಿ ಏನ್ ಮಾಡ್ತಾರೆ, ಅವರ ಒಂದು ದೇಶದವ್ರನ್ನ ಕಳಿಸ್ತಾರೆ. ಬಟ್ ಯು.ಎಸ್.ಎ ಬಿಟ್ಟು ಹೊರದೇಶ ಅಂದ್ರೆ ಕೆನಡಾದವ್ರನ್ನ ಕಳಿಸಿರ್ತಕ್ಕಂಥದ್ದು ಮೊದಲನೇ ಬಾರಿ ಜೆರೆಮಿ ಹ್ಯಾನ್ಸನ್ ಅಂತ. ಓಕೆ, ಕೆನಡಾದ ಬಾಹ್ಯಾಕಾಶ ಸಂಸ್ಥೆ ಗಗನಯಾತ್ರಿಯವರು. ಇದು ಹೆಂಗಿದೆ ಪಥ ಅಂದ್ರೆ, ಚಂದ್ರನ ಕಡೆಗೆ ಹೋಗೋ ಮೊದಲು ಭೂಮಿಯ ಕಕ್ಷೆಯನ್ನು ಸುತ್ತುತ್ತೆ. ಆಮೇಲೆ ಆ ಸುತ್ತುವ ಭೂಮಿ ಕಕ್ಷೆಯಿಂದ ಮುಕ್ತವಾಗಿ ಹೋದ್ಮೇಲೆ ಚಂದ್ರನ ಹತ್ರ ಹೋಗಿ ಚಂದ್ರನ ಒಂದು ಆರ್ಬಿಟ್ ನ ಸುತ್ತಿ ಅದನ್ನ ಫ್ಲೈ ಬೈ ಮುಖಾಂತರ, ಅದರ ಹಿಂದೆ ಅದರ ಫ್ಲೈ ಬೈ ಏನ್ ಐ ವಿಲ್ ಟೆಲ್ ಯು. ಓಕೆ, ಮುಖಾಂತರ ವಾಪಸ್ ಪೆಸಿಫಿಕ್ ಸಾಗರಕ್ಕೆ ಬಂದಿಳಿತಾರೆ ಅವರು.
ಸೊ ವಾಟ್ ಈಸ್ ದಟ್ ಫ್ಲೈ ಬೈ? ಸ್ಲಿಂಗ್ ಶಾಟ್ ಅಂತ ಕರಿತೀವಿ. ಓಕೆ, ಕಕ್ಷಿ ಅಂತ ಸ್ಲಿಂಗ್ ಶಾಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಚಂದ್ರ ಇಲ್ಲಿ ಭೂಮಿಯ ಒಂದು ಗುರುತ್ವಾಕರ್ಷಣದಲ್ಲಿ ಇರ್ತಾನೆ. ಹಿಂಗೆ ಭೂಮಿಯಿಂದ ಹೊರಡ್ತಾರೆ ಸ್ನೇಹಿತರೆ. ಫಸ್ಟ್ ಭೂಮಿಯ ಗುರುತ್ವಾಕರ್ಷಣೆ ಪಥವನ್ನ ಇಂದ ಹೊರಗೆ ಬರಬೇಕು, ಹೊರಗೆ ಬರ್ತಾರೆ. ಓಕೆ, ಹೊರಗೆ ಬಂದು ಚಂದ್ರನ ಒಂದು ಕಕ್ಷೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಚಂದ್ರನ ಒಂದು ಗುರುತ್ವಾಕರ್ಷಣೆ ಏನಿದೆ ಭೂಮಿಗೆ, ಇದರ ಒಂದು ಮುಖಾಂತರ ಸ್ಲಿಂಗ್ ಶಾಟ್ ವಾಪಸ್ ತಗೊಂಡು ಈ ತರ 8 ಒಂದು ಡೈರೆಕ್ಷನ್ ಅಲ್ಲಿ ವಾಪಸ್ ಬರ್ತಕ್ಕಂಥದ್ದು ಈ ಭೂಮಿಗೆ. ಓಕೆ, ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಇವರು ಚಂದ್ರನ ಮೇಲೆ ಇಳಿತಲ್ಲ, ಚಂದ್ರನ ಒಂದು ಹಿಂಬದಿ ಏನಿದೆ ಫಾರ್ ಸೈಟ್, ಅಲ್ಲಿ ಹೋಗಿ ಹಾರಾಟ ಮಾಡ್ತಾರೆ. ಚಂದ್ರನ ಗುರುತ್ವಾಕರ್ಷಣೆ ಬಳಸ್ಕೊಂಡು ಭೂಮಿ ಕಡೆಗೆ ವಾಪಸ್ ಬರೋದು ಸ್ಲಿಂಗ್ ಶಾಟ್ ಮಾಡ್ಕೊಂಡು. ಓಕೆ, ಚಂದ್ರ ಯಾಕಂದ್ರೆ ಗುರುತ್ವಾಕರ್ಷಣೆ ಭೂಮಿ ಕಡೆದಿದೆ. ಚಂದ್ರನ ದೂರ ಒಂದು 7400 ಕಿಲೋಮೀಟರ್ ತನಕ ಹೋಗಿರ್ತಾರೆ ಹತ್ರ. ಓಕೆ, ಸೊ ಹಾಗಾಗಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಚಂದ್ರನ ಗುರುತ್ವಾಕರ್ಷಣೆ ಮತ್ತು ಕಕ್ಷೆಯನ್ನ ಚಲನೆಯನ್ನ ಬಳಸ್ಕೊಂಡು ಇವರು ವಾಪಸ್ ಬರ್ತಕ್ಕಂಥದ್ದು ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬನ್ನಿ ಸರ್, ಅರ್ಥ ಆಗ್ತಿಲ್ಲ ಹೇಳ್ತಾರ ನಾನು. ಇದರ ಉದ್ದೇಶ ಏನು, ಯಾಕೆ ಹೋಗಿದ್ರು? ಡಿ ಸ್ಪೇಸ್ ಸಿಸ್ಟಮ್ ಮೌಲ್ಯೀಕರಣ ಅಂದ್ರೆ ಬಾಹ್ಯಾಕಾಶದಲ್ಲಿ ಜೀವ ಬೆಂಬಲ ಏನಾರು ಆದಾಗ ವೈದ್ಯಕೀಯ ಹೆಂಗಿರುತ್ತೆ, ಸಂಚರಣೆ ಹೆಂಗಿರುತ್ತೆ, ಸಂವಹನ ಕಮ್ಯುನಿಕೇಶನ್ ಹೆಂಗಿರುತ್ತೆ, ಮತ್ತೆ ರೇಡಿಯೇಷನ್ ವ್ಯವಸ್ಥೆಗಳು ಯಾವ ತರ ಇದೆ, ಅದಕ್ಕೆ ಹೆಂಗಿರಬೇಕು, ಸೊ ಈ ತರದೆಲ್ಲ ರಿಸರ್ಚ್ ಮಾಡ್ಕೊಂಬರೋಣ ಅಂತ, ನೋಡ್ಕೊಂಬರೋಣ ಅಂತ. ಮತ್ತೆ ಸಿಬ್ಬಂದಿ ಸುರಕ್ಷತೆ ಬಗ್ಗೆ ಏನಾರು ಆದಾಗ ಯಾವ ತರ ಮಾಡ್ಬೇಕು, ಮಾನವ ಸುರಕ್ಷತೆ ಇದೆಯಾ ಅಲ್ಲಿ ಏನು ಯಾಕಂದ್ರೆ ಅದನ್ನ ಪ್ರವಾಸೋದ್ಯವಾಗಿ ಮಾಡ್ಬೇಕು ಚಂದ್ರನ ಮೇಲೆ. ಹಾಗಾಗಿ ಅದ್ರ ಮೇಲೆ ನೆಕ್ಸ್ಟ್ ಚಂದ್ರನ ಮೇಲೆ ಇಳಿತಕ್ಕಂಥದ್ದು, ವಾಪಸ್ ಬರ್ತಕ್ಕಂಥದ್ದು, ಇದನ್ನ ಕಾನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಭಾರತ ಕೂಡ ಅದನ್ನೇ ಕಾನ್ಸ್ಟ್ರಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ಟಿಮಿಸ್ 2 ಮಿಷನ್ ಅಂತ ಕರಿತೀವಿ. ಓಕೆ ಸರ್, ಆರ್ಟಿಮಿಸ್ 2 ಮಿಷನ್ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಈ ಮಿಷನ್ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುತ್ತದೆ ಮತ್ತು ಒಂದು ಚಂದ್ರನ ಕಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ಭೂಮಿಗೆ ಅಂತ ನೋಡಿ ಮನುಷ್ಯರನ್ನು ಇಳಿಸಲ್ಲ. ಚಂದ್ರನ ಸುತ್ತ ಒಂದು ಕಕ್ಷೆಯನ್ನ ಒಂದು ಆರ್ಬಿಟ್ ನ ತಿರುಗಿ ವಾಪಸ್ ಭೂಮಿಗೆ ಬರುತ್ತೆ. ಸೊ ಹಾಗಾಗಿ ಈ ಆಪ್ಷನ್ ತಪ್ಪು, ಇಳಿಸಲ್ಲ ಅಲ್ಲಿ. ಚಂದ್ರಯಾನ 3 ನಂತಹ ಇತ್ತೀಚಿನ ಸಿಬ್ಬಂದಿ ಇಲ್ಲದ ಚಂದ್ರ ಕಾರ್ಯಾಚರಣೆಗಳಂತೆ ಈ ಮಿಷನ್ ದೀರ್ಘ ಇಂಧನ ಸಮರ್ಥ ಪಥವನ್ನು ತೆಗೆದುಕೊಳ್ಳುತ್ತೆ. ಎಸ್, ದಿಸ್ ಇಸ್ ಕರೆಕ್ಟ್ ಅಲ್ಲ ಸರ್? ಇದು ತಪ್ಪ. ಓಕೆ, ನಮ್ಮ ಚಂದ್ರಯಾನ ಏನಿದೆಯಾ ಇದು ನಮ್ದು ಕಂಪ್ಲೀಟ್ ಹಿಂಗೋಗಿ ಆಮೇಲೆ ಇಲ್ಲಿ ಸುತ್ತಿ ಹಿಂಗ್ ಬರೋದು. ಇದು ಹಂಗಲ್ಲ, ಇದು ಫಾಸ್ಟ್ 10 days. ನಮ್ಗೆ ಹೋಗಕ್ಕೆ 25-30 ದಿನ ತಗೊಂಡಿದ್ದು ಚಂದ್ರಯಾನ 3 ಅಲ್ವಾ ಸರ್? ಸೊ ಇದು ಫಾಸ್ಟ್, ಹಾಗಾಗಿ ಆಪ್ಷನ್ ಇದು ಕೂಡ ತಪ್ಪು. ಸೊ 1 ಮತ್ತು 2 ಅಲ್ಲ ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬಂದ್ಬಿಡ್ತೀನಿ ವಿಕ್ರಮ್ ಮಿಷನ್ 1. ಓಕೆ, ಮಿಷನ್ ಆಗಮನ. ಇದು ಮೊನ್ನೆ ಎಕ್ಸಾಮ್ ಕೇಳಿದ್ದ ಆಗಮನ ಅಂತಕ್ಕಂಥದ್ದೇನಿದೆ ಬಂತು ಸಾಧು ವಿಕ್ರಮ್ 1 ಏನಕ್ಕೆ ಅಂತ ನಾನು ಆಲ್ರೆಡಿ PTಗೆ ಕೊಟ್ಬಿಟ್ಟಿದ್ದೀನಿ ಪ್ರೀವಿಯಸ್ ಇದರಲ್ಲಿ. ಇದು ಲೋ ಅರ್ತ್ ಆರ್ಬಿಟ್ಗೆ ಖಾಸಗಿ ಒಂದು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಮೊದಲ ರಾಕೆಟ್ ಭಾರತದ್ದು. ಅಲ್ಲಿ ಹಂಗೆ ಸ್ಪೇಸ್ ಎಕ್ಸ್ ಇದೆ, ಬೇರೆ ಇದೆ, ಹಂಗೆ ಇಲ್ಲಿ ಕೂಡ ಬ್ಲೂ ಹಾರಿಜಾನ್ ಇದೆ. ಆತರ ಇಲ್ಲೂ ಕೂಡ ನಮ್ಮಲ್ಲೂ ಕೂಡ ಒಂದು ರಾಕೆಟ್ ನ ಖಾಸಗಿ ಒಂದು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಯಾವುದು, ಸ್ಕೈ ರೂಟ್ ಏರೋಸ್ಪೇಸ್. ಇನ್ ಸ್ಪೇಸ್ ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇನ್ ಸ್ಪೇಸ್ ಬಗ್ಗೆ ಆಗಿರ್ಬೋದು, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಆಗಿರ್ಬೋದು ಕೊಟ್ಟಿದೆ. ಓಕೆ, ಸೊ ಇದು ಒಂದು ಲೋ ಅರ್ತ್ ಆರ್ಬಿಟ್ಗೆ ಬಹು ಪೇಲೋಡ್ ಗಳನ್ನ ತಗೊಂಡೋಗಿ ಹಾರಿರ್ತಕ್ಕಂಥ ಒಂದು ಖಾಸಗಿ ಹೊಂದಿದ್ದು. ಒಟ್ಟು 350ರಿಂದ 480 ತನಕ ಕೆಜಿನ ತಗೊಂಡೋಗಿದೆ. 350ರಿಂದ 450 ತನಕ ಕೆಜಿ ಇದೆ ಅದು ಪ್ಲೇಲೋಡ್ ನ ಲೋ ಅರ್ತ್ ಆರ್ಬಿಟ್ಗೆ ತಗೊಂಡೋಗಿದೆ. ಇದು ಒಂದು 3D ಮುದ್ರಿತ ಎಂಜಿನ್. ಓಕೆ, 4 ಹಂತದ ಒಂದು ಪ್ರಪೋಲ್ಷನ್ ಇರತಕ್ಕಂಥದ್ದು, 3 ಘನ ಇಂಧನ, ಒಂದು ಲಿಕ್ವಿಡ್ ದ್ರವ ಇಂಧನ ಇರತಕ್ಕಂಥ ರಾಮನ್ ಜೆಟ್ ಹಂತದಲ್ಲಿ ಇರತಕ್ಕಂಥ ಒಂದು 4 ಹಂತದ ಪ್ರಪೋಲ್ಷನ್ ಸಿಸ್ಟಮ್ ಇರತಕ್ಕಂಥ ಒಂದು ಎಂಜಿನ್ ರಾಕೆಟ್ ಇದೆ ಸ್ನೇಹಿತರೆ. ಇದ್ಯಾಕೆ ತೂಕ ಕಮ್ಮಿ ಇದ್ರದ್ದು? ಓಕೆ, ಫಾರ್ ಚಿಕ್ಕದನ್ನ ತಗೊಂಡು ಹೋಗ್ತಕ್ಕಂಥದ್ದು. ಮತ್ತೆ ಇದು ಯಾಕೆ ತೂಕ ಕಮ್ಮಿ ಅಂದ್ರೆ ಇದನ್ನ ನಾವು ಕಾರ್ಬನ್ ಸಂಯೋಜಿತ ರಚನೆಯಿಂದ ಮಾಡಿರೋದು, ಸ್ಟ್ರಕ್ಚರ್ ಇಂದ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಇದನ್ನ ಕಮ್ಮಿ ಒಂದು ಸ್ಯಾಟಲೈಟ್ ನ ಲಾಂಚ್ ಮಾಡ್ತಕ್ಕಂಥ ಚಿಕ್ಕದಾದ ಒಂದು ವೆಹಿಕಲ್, ಒಂದು ಖಾಸಗಿ ವೆಹಿಕಲ್ ವಿಕ್ರಮ್ 1 ಅಂತ. ವಿಕ್ರಮ್ ಸಾರಾಭಾಯಿನ ನೆನಪಿಗೋಸ್ಕರ ವಿಕ್ರಮ್ ಅಂತ ಇಟ್ಟಿದ್ದಾರೆ. ಯಾಕೆ ವಿಕ್ರಮ್ 1 ಅಂತ ಇಟ್ಟಿದ್ದಾರೆ ಅಂದ್ರೆ ಇದು 450, 80, 500 ಒಂದು ಇದು ಅಂತ ನಾನು ಹೇಳಿದೆ. ಇನ್ನು ವಿಕ್ರಮ್ 2 ನ ಡೆವಲಪ್ ಮಾಡ್ತಾರೆ. ಅದು 595 ಕೆಜಿ ತಗೊಂಡು 500 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಹೋಗ್ತಾರೆ. ವಿಕ್ರಮ್ 3 850ರಿಂದ 500 ಕಿಲೋಮೀಟರ್ ತಗೊಂಡು ಹೋಗ್ತಕ್ಕಂಥ ಭಾರಗಳನ್ನ ಹೆಚ್ಚು ತಗೊಂಡು ಹೋಗ್ತಕ್ಕಂಥದ್ದನ್ನು ವಿಕ್ರಮ್ 1, 2, 3 ಅಂತ ಮಾಡ್ತಾ ಇದ್ದಾರೆ. ಯಾಕೆ ಇದನ್ನು ವಿಕ್ರಮ್ ಸಾರಾಭಾಯಿ ಫೌಂಡರ್ ಆಫ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಸ್ಪೇಸ್ ಪ್ರೋಗ್ರಾಮ್, ಹಾಗಾಗಿ ಅವ್ರ ಹೆಸರಿಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಈ ತರ 1000 ಇಂದ 2000 ಕೆಪಾಸಿಟಿ ತಗೊಂಡು ಹೋಗ್ತಕ್ಕಂಥದ್ದು ವಿಕ್ರಮ್ 1, 2, 3 ಈ ತರ 4 ಈ ತರ ಎಲ್ಲ ಬರುತ್ತೆ ಮುಂದೆ. ಅರ್ಥ ಮಿನಿ ಸ್ಯಾಟಲೈಟ್ ಲಾಂಚ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಇಸ್ರೋ, ನಿಮ್ಗೆ ಗೊತ್ತಿದೆ, ಇಸ್ರೋ
ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಆಗಿರ್ಬೋದು, GSLV ಆಗಿರ್ಬೋದು, ಈ ತರದ ಮೇಲೆ ಕಾನ್ಸಂಟ್ರೇಟ್, ಮತ್ತೆ LMV-3 ಆಗಿರ್ಬೋದು, ಈ ತರದ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕಾದ್ರೆ ಸಣ್ಣ ಪುಟ್ಟದಕ್ಕೆಲ್ಲ ಇಸ್ರೋ ದೊಡ್ಡ ದೊಡ್ಡ ರಾಕೆಟ್ ನ ಯೂಸ್ ಮಾಡೋದು ತಪ್ಪಾಗುತ್ತೆ, ಮತ್ತೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಸುಮ್ಮನೆ ನ್ಯಾಷನಲ್ ವೇಸ್ಟ್ ಅದು. ಹಂಗಾಗಿ ಈ ತರ ಸಣ್ಣ ಒಂದು ಸ್ಯಾಟಲೈಟ್ ನ ಸಣ್ಣ ಒಂದು ರಾಕೆಟ್ ಮುಖಾಂತರ ಲಾಂಚ್ ಮಾಡೋದ್ರಿಂದ ದುಡ್ಡು ಉಳಿಯುತ್ತೆ, ಕಮ್ಮಿ ದುಡ್ಡಲ್ಲೂ ಯಾರು ಬೇಕಾದ್ರೂ ಸ್ಯಾಟಲೈಟ್ ಲಾಂಚ್ ಮಾಡ್ಬೋದು. ಈಗ ನೋಡಿ ಅಸ್ಸಾಂ ಸ್ಯಾಟ್ ಅಂತ ಮಾಡ್ತಾ ಇದೆ, ಅಸ್ಸಾಂ ಸ್ಯಾಟ್ ಅಂತ. ತನ್ನ ಒಂದು ಭಾರತದ ಮೊದಲ ರಾಜ್ಯ ಆಗುತ್ತದು, ತನ್ನದೇ ಆದ ಸ್ಯಾಟಲೈಟ್ ಲಾಂಚ್ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದೆ ಅಲ್ವಾ. ಹೇಳ್ತಾ ಇದೀನಿ, ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಇದರಲ್ಲಿ ನಮ್ಗೆ ಸ್ಕೋಪ್ ಅಂತ ಸ್ಕೈ ರೂಟ್ ಅವ್ರದ ಒಂದು ಅರ್ತ್ ಇಮ್ಯಾಜಿಂಗ್ ಸ್ಯಾಟಲೈಟ್ ಕಳಿಸ್ತಾರೆ. ಸೋಲಾರಸ್ ಅಂತ ಗ್ರಹ ಸ್ಪೇಸ್ ಅಂತ ಇದು ಪ್ರೈವೇಟ್ ಒಂದು ಸ್ಮಾಲ್ ಸ್ಯಾಟಲೈಟ್ ನ ಕಳಿಸ್ತಾರೆ. ಇದೊಂದು ಟೆಲಿಕಮ್ಯುನಿಕೇಶನ್ ಸ್ಯಾಟಲೈಟ್ ಆಗಿರುತ್ತೆ. ಡಿಕ್ಯೂಬ್ಡ್ ಅಂತ ಒಂದು ಡೆಮಾನ್ಸ್ಟ್ರೇಷನ್ ಪ್ಲೇಲೋಡ್ ಸ್ಯಾಟಲೈಟ್ ಕಳಿಸ್ತಾರೆ. ಎಂಬ್ರೇಸ್ ಅಂತ ರೋಬೋಟಿಕ್ ಡೆಬ್ರೀಸ್ ನ, ಇದು ಡಿಕ್ಯೂಬ್ ಅಂತಕ್ಕಂಥ ಜರ್ಮನ್ ಸ್ಯಾಟಲೈಟ್ ಇದು. ಓಕೆ, ಜರ್ಮನ್ ಇದು. ರೋಬೋಟಿಕ್ ಡೆಬ್ರೀಸ್ ಕಾಸ್ಮೋಸರ್ ಸ್ಪೇಸ್ ಅಂತ ಹೇಳಿ ಇದು ಪ್ರೈವೇಟ್. ಎಂಬ್ರೇಸ್ ಅಂತ ಒಂದು ರೋಬೋಟ್ ನ ಕಳಿಸ್ತೀವಿ ನಾವು, ಒಂದು ಚಿಕ್ಕದು. ಅದೇನ್ ಮಾಡುತ್ತೆ, ಸ್ಪೇಸ್ ಅಲ್ಲಿ ಡೆಬ್ರೀಸ್ ಬೇಡದೇ ಇರತಕ್ಕಂತ ಸತ್ತೋಗಿರ್ತಕ್ಕಂಥ ಸ್ಯಾಟಲೈಟ್ ಗಳು ಇರ್ತಾವಲ್ಲ, ಆ ಬೇರೆ ಬೇರೆ ಅಲ್ಲೇ ಇದಾಗಿರುತ್ತಲ್ಲ, ಯೂಸ್ ಆಗದೆ ಇರತಕ್ಕಂಥದ್ದು ಅಂತದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಕ್ಕಂಥ ಸ್ಯಾಟಲೈಟ್ ಎಂಬ್ರೇಸ್ ಅಂತ ಹೇಳಿ. ಓಕೆ, ಸೊ ಇದು ಒಂದಷ್ಟು ಇನ್ಫಾರ್ಮೇಶನ್ಸ್ ಗೊತ್ತಿರಲಿ, ಇದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು. ಓಕೆ, ಭಾರತದ ಮೊದಲ ಖಾಸಗಿ ಬರೆಯಲ್ಪಟ್ಟ ಕಕ್ಷೀಯ ಉಡಾವಣ ಆರ್ಬಿಟಲ್ ಒಂದು ಇದು. ಎಸ್, ದಿಸ್ ಇಸ್ ಕರೆಕ್ಟ್. ಆರ್ಬಿಟಲ್ ಇರಬೇಕು ಯಾವಾಗಲೂ. ಇದು ಘನ ದ್ರವ ಇಂಧರಿತ ಪ್ರಪೋರ್ಷನ್ ವ್ಯವಸ್ಥೆ ಬಹುಂತರ ಉಡಾವಣೆ ಆಗಿದೆ. ಹೌದು ಸರ್, 3 ಘನ ಇದೆ, 3 ಸಾಲಿಡ್, 1 ಲಿಕ್ವಿಡ್ ಇದೆ. ಇದು 1000 kg ಹೆಚ್ಚು, ತಪ್ಪು. 450 ಇಂದ 500 ಮ್ಯಾಕ್ಸಿಮಮ್, 1000 kg ಹೆಚ್ಚಲ್ಲ. ಓಕೆ, ದಿಸ್ ಇಸ್ ರಾಂಗ್. ಸೊ 1 and 2 ಇಸ್ ರೈಟ್ ಆನ್ಸರ್. ಸೊ ಒಂದಷ್ಟು ಹೆಂಗ್ ಬರ್ಬೋದು ಅಂತ ನಿಮ್ಗೆ ತೋರಿಸಿದೀನಿ, ಜಸ್ಟ್ ಡಿಸ್ಕಸ್ ಮಾಡಿದೀನಿ. ಇನ್ನೂ ತುಂಬಾ ಇದೆ ಸ್ನೇಹಿತರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದ್ರಲ್ಲಿ ನಿಮ್ ಪಕ್ಕ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ್ರೆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೋಬಹುದು ನೀವು. GK, ಕರೆಂಟ್ ಅಫೇರ್ಸ್, ಎಲ್ಲಾ ರೀತಿದ್ದು ಸ್ಕೀಮ್ಸು, ಓಕೆ, KS ರಿಲೇಟೆಡ್. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.